ಓಕೆ, ನಾವು ಹಿಂದಿನ ಕ್ಲಾಸ್ ಒಳಗೆ ಕೂಡ ಸಂಪೂರ್ಣವಾಗಿ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಏನೆಲ್ಲ ಇರುತ್ತೆ, ಯಾವ ರೀತಿಯಾಗಿ ಇದನ್ನು ಓಪನ್ ಮಾಡಬೇಕು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಅವಾಗ ನಾನೇನ್ ಮಾಡ್ತಾ ಇದ್ದೇನೆ, ಇದನ್ನ ಸ್ಟಾರ್ಟ್ ಬಟನ್ ಕಾಣಿಸ್ತಾ ಇರತ್ತೆ. ಈ ಒಂದು ಸ್ಟಾರ್ಟ್ ಬಟನ್ ಮೇಲೆ ಹೋಗಿ ನಾನೇನ್ ಮಾಡ್ತಾ ಇದ್ದೇನೆ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಒಂದು ಸಾಫ್ಟ್ವೇರ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ತಾ ಇದ್ದೀನಿ. ಅದರ ಮೇಲೆ ಜಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರ ಇದರಲ್ಲಿ ಬಹಳಷ್ಟು ನಮಗೆ ಆಪ್ಷನ್ಸ್ ಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ತಗೊಂಡು ಕೆಲಸ ಮಾಡ್ಬೇಕು ಸರ್, ಇವೆಲ್ಲ ಯಾವಾಗ ಕೆಲಸಕ್ಕೆ ಬರುತ್ತೆ ನಮ್ಗೆ ಅಂತೇಳಿ ಬಹಳಷ್ಟು ಜನರಿಗೆ ಒಂದು ಕುತೂಹಲ ಕೂಡ ಇರುತ್ತೆ, ಮತ್ತೆ ಒಂದು ಕನ್ಫ್ಯೂಸ್ ಕೂಡ ಇದ್ದಿರ್ತದೆ. ಹೆಂಗೆ ಕೆಲಸ ಮಾಡ್ಬೇಕ್ರಿ ಸರ್, ಇವೆಲ್ಲ ಹೆಂಗೆ ಉಪಯೋಗಿಸ್ಕೋತಾರ, ಯಾವಾಗ ಇವುಗಳನ್ನ ಬಳಕೆ ಮಾಡಬೇಕು, ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಒಂದು ಮೆನುಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಬಹಳಷ್ಟು ಒಂದು ಪ್ಯಾರಾಗ್ರಾಫ್ ಕಮಾಂಡ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ, ಗ್ರೂಪ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಜೊತೆಗೆ ಈ ಕಡೆ ಯಾವ್ದಾವ್ದೋ ಒಂದು ಸ್ಟೈಲಿಸ್ ಅಂತ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವೆಲ್ಲರ ಒಂದು ಪರಿಚಯ ಕೂಡ ನಾನು ಹಿಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ. ಯಾವ ರೀತಿಯಾಗಿ ನೀವು ಅವುಗಳನ್ನ ಕೆಲಸ ಮಾಡಬಹುದು ಮತ್ತೆ ಏನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ಗೊತ್ತಾಗಿದೆ. ಇದರ ಒಳಗಡೆ ಈಗ ಒಂದು ಜಸ್ಟ್ ಒಂದು ಸಣ್ಣದಾಗಿ ಆಗಿರುವಂತ ಒಂದು ಅಸೈನ್ಮೆಂಟ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿಯಾಗಿ ನಾವು ಇದರಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಬಟ್ ಒಂದೊಂದೊಂದು ಅಸೈನ್ಮೆಂಟ್ ಗಳನ್ನ ಮಾಡಿದಾಗ ನಿಮ್ಗೇನ್ ಗೊತ್ತಾಗ್ಬಿಡತ್ತಪ್ಪ ಅಂದ್ರೆ ಯಾವ ರೀತಿಯಾಗಿ ಎಲ್ಲಿ ಹೋಗಿ ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗ್ತಾ ಇರತ್ತೆ. ಮೊದಲಿಗೆ ನಾ ಹೋಮ್ ಒಳಗೆ ಹೋಗ್ತಿದ್ದಾನೆ. ಇಲ್ಲಿ ಅಕ್ಷರಗಳ ಫಾಂಟ್ ಆಗಿರಬಹುದು, ಪ್ಯಾರಾಗ್ರಾಫ್ ಆಗಿರಬಹುದು, ಇದಂದ್ರೂ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರೋದಂತೆ ಅದನ್ನ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಬಟ್ ಇದರಲ್ಲಿ ನಾವು ಏನ್ ಮಾಡಬೇಕಾಗಿದೆ, ಒಂದು ಬೇಸಿಕ್ಲಿ, ಯಾಕಂದ್ರೆ ಇವುಗಳ ಪರಿಚಯ ಕೂಡ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಅಕ್ಷರ ದೊಡ್ಡ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮೊದಲಿಗೆ ನಿಮ್ಗೆ ಹೋಮ್ ಟ್ಯಾಬ್ ಅನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೇನೆ. ಓಕೆ, ಈ ಹೋಮ್ ಬಟನ್ ಅನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೇಕು, ಅದಾದ ನಂತರ ಒಂದು ಅಸೈನ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಯಾಕಂದ್ರೆ ನಿಮ್ಗೆ ಏನಾಗ್ಬಿಡ್ತದೆ, ಇದನ್ನ ಯಾವ ರೀತಿಯಾಗಿ ಮಾಡಬೇಕು, ಇವೆಲ್ಲ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಿಡತ್ತೆ. ಹಂಗಾಗಿ ಇವುಗಳ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ನೋಡ್ಕೊಂಡು ಆಮೇಲೆ ಕೆಲಸ ಮಾಡುವಂತದನ್ನ ಸಂಪೂರ್ಣವಾಗಿ ಕಲ್ಕೊಳ್ಳೋಣ. ಮೊದಲಿಗೆ ನಾನೇನ್ ಮಾಡಿದೆ, ಒಂದು ಹಿಂದಿನ ಕ್ಲಾಸ್ ಒಳಗಡೆ ನಾನು ಇಲ್ಲಿ ಏನಾದ್ರೂ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಬೇರೆ ಕಡೆ ಹೋಗಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನನಗೆ ಡೈರೆಕ್ಟ್ ಆಗಿ ಒಂದು ಬರ್ದಿರುವಂತ ಒಂದು ಟೈಪಿಂಗ್ ಮಾಡಿರುವಂತದನ್ನೇ ರೆಡಿಮೆಂಟ್ ಆಗಿ ಬೇಕಾಗಿದೆ ಅಲ್ಲಿ ಅಂದ್ರೆ ಮೊದಲಿಗೆ ಏನ್ ಮಾಡಬೇಕು, ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಳ್ಳಿ. ಸ್ವಲ್ಪ ಇದನ್ನ ದೊಡ್ಡ ಮಾಡ್ಕೋತೀನಿ ನಾನು, ನಿಮ್ಗೂ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ಈ ರೀತಿಯಾಗಿ ಸ್ವಲ್ಪ ಇದನ್ನ ದೊಡ್ಡ ಮಾಡ್ಕೊಂಡು ಈಸ್ ಈಕ್ವಲ್ ಟು ಅಂತ ಮಾಡಿ ಏನ್ ಮಾಡಬೇಕು, RAND. ಓಕೆ, ರ್ಯಾಂಡ್ ಅಂತ ನೀವು ಟೈಪ್ ಮಾಡ್ಕೊಂಡು ಇಲ್ಲಿಂದ ಬ್ರಾಕೆಟ್ ಹಾಕೊಳ್ಳಿ. ಬ್ರಾಕೆಟ್ ಹಾಕಿದ ನಂತರ ಜೊತೆಗೆ ಕ್ಲೋಸ್ ಬ್ರಾಕೆಟ್ ಹಾಕಿ ಎಂಟರ್ ಫ್ರೆಶ್ ಮಾಡಿ. ಆಟೋಮೆಟಿಕ್ ಆಗಿ ಏನ್ ಬರುತ್ತೆ, ನಮಗೆ ಒಂದು ಟೈಪ್ ಮಾಡಿರುವಂತ ಒಂದು ಡಾಕ್ಯುಮೆಂಟ್ಸ್ ಸಂಪೂರ್ಣವಾಗಿ ಬಂದಿರುತ್ತೆ. ಅದನ್ನೇ ಸ್ವಲ್ಪ ಸಾನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ಸಂಪೂರ್ಣವಾಗಿ ನಮ್ಗೆ ಏನಾಗ್ತದೆ, ಈ ರೀತಿಯಾಗಿ ಬರ್ದಿರುವಂತ ಒಂದು ಡಾಕ್ಯುಮೆಂಟ್ಸ್ ಪೇಜ್ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ನೋಡ್ಬೋದು ನೋಡಿ, ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಟೈಪ್ ಮಾಡಿರುವಂತದನ್ನೇ ಬಂದ್ಬಿಡುತ್ತೆ. ಹೆಂಗ್ ಬತ್ರಿ ಸರ್, ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಇದನ್ನ ಸಂಪೂರ್ಣವಾಗಿ ತೆಗಿತೀನಿ. ಮೊದಲಿಗೆ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಡಿ. ಮಾಡ್ತಿದ್ದಾನೆ ಏನ್ ಮಾಡಬೇಕು, RAND ರ್ಯಾಂಡ್ ಅಂತ ಮಾಡ್ಕೊಂಡು ಬ್ರಾಕೆಟ್. ಓಕೆ, ಬ್ರಾಕೆಟ್ ಹಾಕೊಳ್ಳಿ, ಕೀಬೋರ್ಡ್ ಅಲ್ಲಿ ಇರುತ್ತೆ. ಮತ್ತೆ ಇದನ್ನು ಕ್ಲೋಸ್ ಬ್ರಾಕೆಟ್ ಹಾಕಿ ಜಸ್ಟ್ ಎಂಟರ್ ಬಟನ್ ಫ್ರೆಶ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಆಗಿ ರೆಡಿಮೆಂಟ್ ಆಗಿರುವಂತ ಒಂದು ಟೈಪ್ ಮಾಡಿರುವಂತ ನಮಗೊಂದು ನೋಟ್ಸ್ ಸಂಪೂರ್ಣವಾಗಿ ಸಿಕ್ಬಿಡುತ್ತೆ. ಓಕೆ, ನಾವು ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಇದನ್ನ ಯಾಕೆ ತಗೊಂಡಿವಿ ಅಂದ್ರೆ ಇವುಗಳನ್ನ ಬಳಕೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸರ್, ಇದರಲ್ಲಿ 1, 2, 3, 4 ಲೈನಿನ ಒಂದು ಪ್ಯಾರಾಗ್ರಾಫ್ ಬರ್ತಾ ಇದೆ ಅಂದ್ರೆ ಇದರಲ್ಲಿ ನಾವು ಎಡಿಟ್ ಮತ್ತೆ ನಮ್ಗೆ ಹೆಂಗ್ ಬೇಕು ಹಂಗೂ ತಗೋಬಹುದಲ್ಲ. ನಾನು ಇದನ್ನ ಸಂಪೂರ್ಣವಾಗಿ ತೆಗಿತೀನಿ. ಓಕೆ, ಸಂಪೂರ್ಣವಾಗಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇದನ್ನ ರಿಮೂವ್ ಮಾಡ್ತೀನಿ. ಮತ್ತೆ ಈಸ್ ಈಕ್ವಲ್ ಟು ಅಂತ ಮಾಡ್ಕೋತಾ ಇದೀನಿ, RAND. ಓಕೆ, ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾ ಇದೀನಿ. ಬ್ರಾಕೆಟ್ ಅಂತ ಹಾಕೊಂಡು ಏನ್ ಮಾಡ್ಬೇಕೀಗ, ಇಲ್ಲಿಂದ ಒಂದು 10.2. ಓಕೆ, 10 ಒಂದು ಏನ್ ಬೇಕು ನನಗೆ, ಪ್ಯಾರಾಗ್ರಾಫ್ಸ್ ಬೇಕು. ಅದರಲ್ಲಿ 2 ಸೆಂಟೆನ್ಸ್ ಇರುವಂತ ಒಂದು 10 ಪ್ಯಾರಾಗ್ರಾಫ್ಸ್ ಬೇಕಾಗಿದೆ. ಅವಾಗ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಸಾಕು. ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಗೆ ಏನಾಗ್ತದ, ಎಂಟರ್. ಇಲ್ಲಿ ಕಾಮಾ ಕೊಡ್ಬೇಕು, ಪಾಯಿಂಟ್ ಕೊಡಬಾರ್ದಾ. ಏನ್ ಕೊಡ್ಬೇಕು, ನಾನು ಪಾಯಿಂಟ್ ಕೊಟ್ಟಿದ್ದೆ, ಇಲ್ಲಿಂದ ಕಾಮಾ ಕೊಟ್ಟು ಈಗ ಎಂಟರ್ ಮಾಡ್ಕೊರಿ. ಆಟೋಮೆಟಿಕ್ ಆಗಿ ಏನ್ ಬರುತ್ತೆ, ನಮ್ಗೆ 2 ಪ್ಯಾರಾಗ್ರಾಫ್ ಇರುವಂತದ್ದು. ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ಯಾರಾಗ್ರಾಫ್ ಅಂದ್ರೆ ಒಳಗಡೆ ಒಂದು ಸೆಂಟೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟೆನ್ಸ್ ಇರುತ್ತೆ. ಅಂದ್ರೆ 2 ಸೆಂಟೆನ್ಸ್ 10 ಪ್ಯಾರಾಗ್ರಾಫ್ಸ್ ಗಳು ಕೂಡ ನಮ್ಗೆ ಇಲ್ಲಿ ತಯಾರಾಗಿ ಬಂದ್ಬಿಡ್ತಾವ. ಆಟೋಮೆಟಿಕ್ ರೆಡಿಮೆಂಟ್ ಆಗಿ ಬರುತ್ತೆ. ಗೊತ್ತಾಗ್ತಿದೆ. ಈ ರೀತಿಯಾಗಿ ಕೂಡ ನೀವು ಏನ್ ಮಾಡ್ಬೋದು, ಬರೆಯೋದು ಬೇಡ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ನಂಬರ್ಸ್ ಗಳನ್ನ ಹಾಕಿ ತಗೋಬಹುದು. ನಂಬರ್ಸ್ ಹಾಕ್ಲಿಲ್ಲ ಅಂದ್ರೆ ಇಷ್ಟೇ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ರೀತಿಯಾಗಿ ಟೈಪ್ ಮಾಡಿರುವಂತದನ್ನ ನಿಮ್ಗೆ ರೆಡಿಮೆಂಟ್ ಆಗಿ ಕೂಡ ಇಲ್ಲಿ ಸಿಕ್ಬಿಡತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇವುಗಳನ್ನ ಹೆಂಗ್ ಉಪಯೋಗಿಸ್ಕೋತಾರೆ ಸರ್ ಅಂದ್ರೆ ನಾವೇನ್ ಮಾಡ್ಬೇಕು, ಇವುಗಳನ್ನ ಸಂಪೂರ್ಣವಾಗಿ ಇವುಗಳನ್ನ ನೋಡೋಣ. ಇದೇನ್ ಕೆಲಸ ಮಾಡತ್ತೆ, ಮೊದಲಿಗೆ ಫಾಂಟ್ ಒಳಗಂದ್ರೆ ಅಕ್ಷರಗಳ ವಿನ್ಯಾಸವನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಫಾಂಟ್ ಅನ್ನ ಉಪಯೋಗಿಸ್ತಾ ಇರ್ತೀವಿ. ನೋಡಿ, ಇದರ ಮೇಲೆ ಕ್ಲಿಕ್
ಕ್ಲಿಕ್ ಮಾಡ್ಕೋತೀನಿ ನಾನು, ಅಕ್ಷರಗಳ ವಿನ್ಯಾಸ ಏನಾಗ್ತಾ ಇರತ್ತೆ, ಬದಲಾವಣೆ ಆಗ್ತಾ ಇರತ್ತೆ, ಡಿಸೈನ್ಸ್ ಗಳನ್ನ ಮಾಡ್ಲಿಕ್ಕೆ ನಮಗೆ ಅನುಕೂಲ ಮಾಡಿ ಕೊಡ್ತಾ ಇರತ್ತೆ. ಓಕೆ, ಇಲ್ಲಿ ನೋಡಿದಾಗ ಇದು ಫಾಂಟ್ ಸೈಜ್ ಅನ್ನ ನಾವು ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಬಳಕೆ ಮಾಡ್ತೀವಿ. ನೀವು ಸೆಲೆಕ್ಷನ್ ಮಾಡ್ಕೊಂಡು ಮಾಡಿದ್ದೇನಂದ್ರೆ ಏನ್ ಮಾಡ್ಬೇಕು, ಇದರ ಮೇಲೆ ಹೋಗಿ 12 ಇದೆ, ಈ ಒಂದು ಫಾಂಟಿನ ಸಂಖ್ಯೆ ನೀವು ಜಾಸ್ತಿ ತಗೊಂಡಾಗ ಅಕ್ಷರಗಳು ದೊಡ್ಡದು ಮತ್ತೆ ಸಣ್ಣದು ಆಗ್ಲಿಕ್ಕೆ ಶುರು ಆಗ್ತದೆ. ಇದ್ರೊಳಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅಕ್ಷರಗಳ ಸಣ್ಣದು ದೊಡ್ಡದು ಹೆಂಗ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಬಂದು ನೀವೇನ್ ಮಾಡಬಹುದು, ಅಕ್ಷರಗಳ ಸೈಜ್ ದೊಡ್ಡದು ಮತ್ತೆ ಸಣ್ಣದು ಮಾಡ್ಲಿಕ್ಕೆ ಉಪಯೋಗಬಹುದು. ಅದರ ಜೊತೆಗೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಕಾಣಿಸ್ತಾ ಇರತ್ತೆ ಗ್ರೋ ಫಾಂಟ್, ಮತ್ತೆ ಇಲ್ಲಿಂದ ಏನ್ ಬರುತ್ತೆ ಸ್ರಿಂಕ್ ಫಾಂಟ್ ಅಂತ ಇರುತ್ತೆ. ಗ್ರೋ ಫಾಂಟ್ ಅಂದ್ರೆ ನೀವೇನ್ ಮಾಡಬಹುದು, ಅಕ್ಷರವನ್ನ ದೊಡ್ಡದು ಮಾಡಬಹುದು. ಸ್ರಿಂಕ್ ಫಾಂಟ್ ಅಂದ್ರೆ ಅಕ್ಷರಗಳನ್ನ ಸಣ್ಣ ಮಾಡ್ಲಿಕ್ಕೆ ನಾವು ಇದನ್ನ ಉಪಯೋಗಿಸ್ತಾ ಇರ್ತೀವಿ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಬಳಕೆ ಮಾಡಬಹುದು. ಜೊತೆಗೆ ಮತ್ತೆ ನಾನು ಕೆಳಗಡೆ ಸ್ವಲ್ಪ ಸೆಲೆಕ್ಷನ್ ಮಾಡ್ಕೋತೀನಿ, ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆ ಬಿ ಅಂದ್ರೆ ಬೋಲ್ಡ್, ಅಂದ್ರೆ ಅಕ್ಷರ ಸ್ವಲ್ಪ ಹೈಲೈಟ್ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಇದು ಆಲ್ರೆಡಿ ಗೊತ್ತಿದೆ. ಐ ಅಂದ್ರೆ ಇಟಾಲಿಕ್ ಆಗುತ್ತೆ. ಅಂಡರ್ಲೈನ್ ಅಂದ್ರೆ ಒಂದು ಅಕ್ಷರ ಕೆಳಗಡೆ ಲೈನ್ ಅನ್ನ ತಗೋತೀವಿ. ಜೊತೆಗೆ ಈ ಒಂದು ಸೆಂಟೆನ್ಸ್ ತಪ್ಪಾಗಿದೆ ಅಂತೇಳಿ ಕನ್ಸಿಡರ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತೀವಿ, ಇಲ್ಲಿಂದ ಸ್ಟ್ರಿಂಗ್ ಥ್ರೂ ಅಂತ ಕಾಣಿಸ್ತಾ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನ್ ಬರ್ತದೆ, ಅದು ಒಂದು ಇದು ತಪ್ಪಾಗಿದೆ ಅಂತೇಳಿ ನಾವು ಏನ್ ಮಾಡ್ತೀವಿ, ಕಂಪ್ಯೂಟರ್ ಒಳಗಡೆ ತಿಳಿಸ್ಕೊಡ್ತಾ ಇರ್ತೀವಿ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ, ವಾಪಸ್ ಹೋಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವುದು ಒಂದು ವರ್ಡ್ ಪ್ಯಾಡ್ ಗಳಿಗೆ ಕೂಡ ನಾವು ಸಂಪೂರ್ಣವಾಗಿ ನೋಡಿದ್ದೀವಿ. ಇವು ಯಾವುದು ಓಕೆ ಯಾವ್ದಿದು ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಅಂತ ಇರುತ್ತೆ. ಇನ್ನೊಂದು ಏನ್ ಬರ್ತಪ್ಪ ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಅಂತ ಬರುತ್ತೆ. ಈ ಎರಡು ಏನ್ ಕೆಲಸ ಮಾಡ್ತಾವ ಅಂದ್ರೆ 10th ಅಂತ ನಾವು ಮ್ಯಾನ್ಯಲ್ ಆಗಿ ಬರಿಬೇಕಾಗಿತ್ತು ಅಂದ್ರೆ 10th ಅಂತ ಹಿಂಗ್ ಬರೆಯಲ್ಲ, ಇವು ಎರಡು ಅಕ್ಷರಗಳು ಮೇಲೆ ಹೋಗ್ಬೇಕಲ್ಲ, ಅವಾಗ ನೀವೇನ್ ಮಾಡ್ಬೇಕು, ಸೂಪರ್ ಸ್ಕ್ರಿಪ್ಟ್ ಮಾಡ್ಕೊಂಡ್ರೆ ಮೇಲ್ಗಡೆ ಹೋಗ್ಬಿಡುತ್ತೆ. ನೋಡಿ ಸ್ವಲ್ಪ ಜೂಮ್ ಮಾಡ್ತೀನಿ ನಾನು, ಪೇಜು ಕಾಣಿಸ್ತಾ ಇದೆ ಈ ರೀತಿಯಾಗಿ 10th. ಓಕೆ ಸರ್, ಕೆಳಗಡೆ ಬರಬೇಕು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ನೀವು ಏನ್ ಮಾಡಬಹುದು ಅಂದ್ರೆ ಒಂದು ಫಾರ್ಮುಲಾಗಳಾಗಿರ್ಬೋದು, ಗಣಿತಿನ ಒಂದು ಸೂತ್ರಗಳಾಗಿರ್ಬೋದು, 10th ಆಗಿರ್ಬೋದು, PUC ಆಗಿರ್ಬೋದು, ಅವಶ್ಯಕತೆ ಇದ್ದಾಗ ನೀವೇನ್ ಮಾಡಬೇಕು, ಅಕ್ಷರಗಳ ಒಂದು ಮೇಲ್ಗಡೆ ಒಂದು ಕೆಳಗಡೆ ತಗೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್ ಅನ್ನ ಉಪಯೋಗಿಸ್ತಾ ಇರ್ತೀವಿ. ಗೊತ್ತಾಗಬೇಕು. ಓಕೆನಾ? ಮತ್ತೆ ಇದ್ರ ಕೆಳಗಡೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಅಕ್ಷರ ಸ್ವಲ್ಪ ಪೇಜ್ ಅನ್ನು ಸ್ವಲ್ಪ ಸಣ್ಣ ಮಾಡ್ಕೊತೀನಿ ನಾನು ಜೂಮ್ ಸ್ಲೈಡರ್ ದಿಂದ. ಓಕೆ, ಕರೆಕ್ಟ್ ಇಷ್ಟು ಇಟ್ಕೊಳ್ಳೋಣ. ಮತ್ತೇನು ಕಾಣಿಸ್ತಾ ಇದೆ ಸರ್, ಇದರ ಮುಂದ್ಗಡೆ ಇದೇನ್ ಮಾಡತ್ತಪ್ಪ ಅಂದ್ರೆ ಚೇಂಜ್ ಕೇಸ್ ಚೇಂಜ್ ಅಂದ್ರೆ ಏನ್ ಹೇಳಕತ್ತಿತ್ತು, ಅದು ಇವು ಅಕ್ಷರಗಳು ನೋಡ್ರಿ, ನಾನು ಫಾಂಟ್ ಚೇಂಜ್ ಮಾಡಿದೆ, ಎಲ್ಲಾ ಅಕ್ಷರಗಳು ಫಾಂಟ್ ಒಂದು ಕ್ಯಾಪಿಟಲ್ ಒಳಗೆ ಬಂದಾವ್. ಸರ್ ಕೆಳಗಡೆ ಅಕ್ಷರ ಕೂಡ ಎಲ್ಲಾ ಕ್ಯಾಪಿಟಲ್ ಮಾಡ್ಬೇಕ್ರಿ, ಇಲ್ಲ ಅಂದ್ರೆ ಮೊದಲನೇ ಒಂದು ಅಕ್ಷರ ಏನ್ ಸ್ಟಾರ್ಟಿಂಗ್ ವರ್ಡ್ ಏನ್ ಇರ್ತದಲ್ರಿ ಅದಷ್ಟೇ ಕ್ಯಾಪಿಟಲ್ ಆಗ್ಬೇಕು. ಅಂದ್ರೆ ಇದೇನಿದೆ ಚೇಂಜ್ ಅನ್ನೋದು ಕ್ಯಾಪಿಟಲ್ ಆಗ್ಬೇಕು, ದ ಅನ್ನೋದು ಕ್ಯಾಪಿಟಲ್ ಆಗ್ಬೇಕು, ಎಫ್ ಅನ್ನೋದು ಕ್ಯಾಪಿಟಲ್ ಆಗ್ಬೇಕು. ಬಟ್ ಫಸ್ಟ್ನೇ ಅಕ್ಷರ ಅಂದ್ರೆ ಒಂದು ಸೆಂಟೆನ್ಸಿನ ಒಂದು ಮೊದಲನೇ ಅಕ್ಷರ ಕ್ಯಾಪಿಟಲ್ ಒಳಗೆ ಬರಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಎಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲಿ ಹೋಗ್ಬೇಕು, ಇಲ್ಲಿ ಕಾಣಿಸ್ತಾ ಇರತ್ತೆ ನಿಮ್ಗೆ, ಏನ್ ಕಾಣಿಸ್ತಾ ಇರುತ್ತೆ, ಚೇಂಜ್ ಕೇಸ್ ಅಂತ ಬರ್ತಾ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಅಪ್ಪರ್ ಕೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಅಕ್ಷರಗಳು ಕ್ಯಾಪಿಟಲ್ ಒಳಗೆ ಬಂದ್ಬಿಡ್ತಾವ. ತಿಳಿಯಾಕೈತೆ ಅಂತ ಹೇಳೋದು. ಮತ್ತೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ಮತ್ತೆ ನೀವು ಇದರ ಮೇಲೆ ಡಬಲ್ ಅಂತ ಇರುತ್ತೆ, ಚೇಂಜ್ ಕೇಸಸ್ ಒಳಗೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಆಗ್ಲೇ ದ ಕ್ಯಾಪಿಟಲ್ ಬಂತು, ಎಫ್ ಕ್ಯಾಪಿಟಲ್ ಬಂತು. ಯಾಕಂದ್ರೆ ಮೊದಲು ಹೆಂಗಿತ್ತು ಅಂದ್ರೆ ಕೆಳಗಡೆ ಯಾವ ರೀತಿಯಾಗಿ ಇದೆಯಲ್ಲ ಅದೇ ರೀತಿಯಾಗಿ ಇರುವಂತದ್ದನ್ನ ನಾವೇನ್ ಮಾಡಿದೀವಿ, ಯಾವತ್ತು ಒಂದು ಸೆಂಟೆನ್ಸಿನ ಮೊದಲನೇ ಅಕ್ಷರ ನಾವೇನ್ ಮಾಡಿದೀವಿ, ಸಂಪೂರ್ಣವಾಗಿ ಅದಕ್ಕೆ ಒಂದು ಕ್ಯಾಪಿಟಲ್ ಲೆಟರ್ ಒಳಗಡೆ ಕೂಡ ಬದಲಾವಣೆಯನ್ನ ಮಾಡ್ಕೊಂಡಿದ್ದೇವೆ. ಮತ್ತೆ ನಾನು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ಮಾಡಿದ ನಂತರ ಇಲ್ಲಿ ಬಹಳಷ್ಟು ಕೇಸಸ್ ಗಳಿರುತ್ತೆ. ಓಕೆ, ಯಾವುದು ಟೋಗಲ್ ಅಂತ ಇರುತ್ತೆ, ಮೊದಲನೇ ಅಕ್ಷರ ಸ್ಮಾಲ್ ಆಗುತ್ತೆ, ಆಮೇಲೆ ಎಲ್ಲವನ್ನು ಕೂಡ ಕ್ಯಾಪಿಟಲ್ ಒಳಗಡೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಸರ್ ಇಲ್ಲ ಸರ್, ಮೊದಲನೇ ಅಕ್ಷರ ಅಷ್ಟೇ ಕ್ಯಾಪಿಟಲ್ ಆಗ್ಬೇಕಂದ್ರೆ ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಸೆಂಟೆನ್ಸ್ ಕೇಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಆಟೋಮೆಟಿಕ್ ಆಗಿ ಸೆಂಟೆನ್ಸ್ ಕೇಸ್ ಅನ್ನ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಮಗೆ ಬಂದ್ಬಿಡುತ್ತೆ. ಇದು ಸ್ಮಾಲ್ ಕ್ಯಾಪಿಟಲ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಬಳಕೆಯನ್ನ ಮಾಡ್ತಾ ಇರ್ತೀವಿ. ಇವೆಲ್ಲವನ್ನು ಕೂಡ ಗೊತ್ತಾಗ್ತಿದ್ಯಾ. ಲೋವರ್ ಕೇಸ್ ಅಂದ್ರೆ ಸಪೋಸ್ ಈಗ ಕ್ಯಾಪಿಟಲ್ ಲೆಟರ್ ಒಳಗೆ ಇತ್ತು ಅಂದ್ರೆ ಇವೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ, ಕ್ಯಾಪಿಟಲ್ ಒಳಗಡೆ ಟೈಪ್ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೋರಿ, ಅಪ್ಪರ್ ಕೇಸ್ ಒಳಗೆ ಇರುತ್ತೆ. ಇದನ್ನ ಸ್ಮಾಲ್ ಲೆಟರ್ ಒಳಗಡೆ ಆಗ್ಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಹೋಗಿ ನೀವೇನ್ ಮಾಡ್ಬೇಕು, ಲೋವರ್ ಕೇಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಏನಾಗ್ತದೆ, ಅಕ್ಷರಗಳು ಸ್ಮಾಲ್ ಲೆಟರ್ ಆಗಿ ಬಂದ್ಬಿಡುತ್ತೆ. ತಿಳಿಯಾಕೈತೆ ಅಂತ ಹೇಳೋದು. ಅಂದ್ರೆ ಇದು ಫಾಂಟಿನ ಒಂದು ಪ್ಯಾರಾಗ್ರಾಫ್ಸ್ ಒಂದು ಕಮಾಂಡ್ ಸಂಪೂರ್ಣವಾಗಿ ನೋಡ್ಕೊಂಡಿದೀವಿ, ಇದನ್ನು ಕೂಡ ಗೊತ್ತಾಗಿದೆ. ಇಲ್ಲಿ ಮೇಲ್ಗಡೆ ಎ ಅಂತ ಕಾಣಿಸ್ತಾ ಇದೆ, ಕ್ಲಿಯರ್ ಫಾರ್ಮೆಟಿಂಗ್ ಅಂತ ಬರುತ್ತೆ. ಕ್ಲಿಯರ್ ಫಾರ್ಮೆಟಿಂಗ್ ಅಂದ್ರೆ ಮೊದಲನೇ ಯಾವ ರೀತಿಯಾಗಿ ಅಕ್ಷರಗಳ ಬಂದಿತ್ತು, ಯಾಕಂದ್ರೆ ಎಲ್ಲ ಎಡಿಟ್ ಮಾಡಿದೀವಿ ನಾವು, ಬೋಲ್ಡ್ ಕೊಟ್ಟಿದ್ದೀವಿ, ಲೈನ್ ಕೊಟ್ಟಿದ್ದೀವಿ, ಅವೆಲ್ಲವನ್ನು ಕೂಡ ಹೋಗ್ಬೇಕು ಸರ್. ಮೊದಲ ಹೆಂಗಿತ್ತ ಹಂಗೆ ಪೇಜ್ ನನಗೆ ಬರಬೇಕು ವಾಪಸ್ ಅಂದ್ರೆ ಏನ್ ಮಾಡ್ಬೇಕು, ಎಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ, ಇಲ್ಲಿ ಕ್ಲಿಯರ್ ಫಾರ್ಮೆಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಕ್ಷರಗಳನ್ನ ನೀವೇನೆಲ್ಲ ಎಡಿಟ್ ಮಾಡ್ಕೊಂಡಿದ್ರು, ಎಷ್ಟೆಲ್ಲ ಮುಂದಕ್ಕೆ ಹೋಗಿ ಅಕ್ಷರಗಳಿಗೆ ಇಫೆಕ್ಟ್ ಆಗಿರ್ಬೋದು, ಏನೆಲ್ಲ ಕೊಟ್ಟಿರ್ತೀರಿ ಅವೆಲ್ಲವನ್ನು ಕೂಡ
ವಾಪಸ್ ಕ್ಲಿಯರ್ ಆಗಿಬಿಡುತ್ತೆ. ಫಾರ್ಮೆಟ್ ಏನಾಗುತ್ತೆ ಮೊದಲು ಹೆಂಗಿತ್ತು ಹಂಗೆ ಬಂದ್ಬಿಡ್ಲಿಕ್ಕೆ ನಾವು ಉಪಯೋಗಿಸ್ತಾ ಇರೋದು ಯಾವುದಪ್ಪ ಅಂದ್ರೆ ಕ್ಲಿಯರ್ ಫಾರ್ಮೆಟಿಂಗ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಗೊತ್ತಾಗ್ತಾ? ಅಂದ್ರೆ ಇದು ಸಂಪೂರ್ಣ. ಮತ್ತೆ ಇದ್ರ ಕೆಳಗಡೆ ಇದು ಅಂತೂ ಗೊತ್ತೇ ಇದೆ ನಿಮ್ಗೆ, ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ ಬರುತ್ತೆ. ಈಗ ಸಪೋಸ್ ಇದು ಒಂದು ಹೈಲೈಟ್ ಕಾಣಿಸ್ಬೇಕು ಸರ್ ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಲೈಟ್ ಆಗಿ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಎ ಮತ್ತೆ ಕೆಳಗಡೆ ಒಂದು ಕಲರ್ ಕಾಣಿಸ್ತಾ ಇದೆ ಅಂದ್ರೆ ಫಾಂಟ್ ಕಲರ್, ಅಕ್ಷರಗಳ ಕಲರ್ ಅನ್ನ ಬದಲಾವಣೆ ಮಾಡಬಹುದು. ಸರ್ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಲರ್ ಬೇಕಾಗಿದೆ ರೀ, ಕಲರ್ ಮೇಲೆ ಕ್ಲಿಕ್ ಮಾಡ್ರಿ, ರೆಡ್ ಕಲರ್ ಅಷ್ಟೇ ಬರಕತ್ತದಲ್ಲ ಸರ್, ಬೇರೆ ಕಲರ್ ಬರ್ತಾ ಇಲ್ಲ. ಬರುತ್ತೆ ರೀ, ಹೆಂಗ್ ತಗೋಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಇಲ್ಲಿ ಒಂದು ಡಾಟ್ ಕಾಣಿಸ್ತಾ ಇರತ್ತೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಗೆ ಬೇಕಾಗಿರುವಂತ ಕಲರ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ನೋಡಿ ಈ ರೀತಿಯಾಗಿ ಕಲರ್ಸ್ ಗಳನ್ನ ತಗೋಬಹುದು. ಗೊತ್ತಾಗ್ತಾ ಇಲ್ಲ? ಬೇರೆ ಬೇರೆ ಕಲರ್ಸ್ ತಗೊಳ್ಳಿ, ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಂತ ಕಲರ್ ಬೇಕು ಅಂತ ಕಲರ್ ಗಳನ್ನ ಇಲ್ಲಿ ಹಾಕಬಹುದು. ಸರ್ ಇದಕ್ಕಿಂತ ಬಿಟ್ಟು ಬೇರೆ ಕಲರ್ಸ್ ಗಳು ಸಿಗುತ್ತೆ. ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ಮೋರ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನೀವೇನ್ ಮಾಡಬಹುದು, ಸ್ಟ್ಯಾಂಡರ್ಡ್ ಒಳಗಡೆ ಕಲರ್ಸ್ ಗಳನ್ನ ನಿಮ್ಗೆ ಬೇಕಾಗಿರುವಂತಹ ಒಂದು ಕಲರ್ಸ್ ಗಳನ್ನ ನೀವೇನ್ ಮಾಡಬಹುದು, ಓಕೆ ಮಾಡ್ಕೊಂಡ್ರೆ ಅದೇ ಕಲರ್ಸ್ ಒಳಗೆ ಫಾಂಟ್ ನಮ್ಗೆ ಇಲ್ಲಿ ಬಂದ್ ಬಿಡ್ತಾವ. ಅಂದ್ರೆ ಅಕ್ಷರಗಳಿಗೆ ಕಲರ್ ಮಾಡಕ್ ನಾವ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಹೋಮ್ ಒಳಗೆ ಹೋಗಿ ಇವುಗಳನ್ನ ಬಳಸ್ಕೋಬೇಕಾಗತ್ತೆ. ಅಂದ್ರೆ ಅಕ್ಷರಗಳ ಏನೇ ಡಿಸೈನ್ ಮಾಡಬೇಕಾಗಿತ್ತು, ಅಕ್ಷರಗಳಿಗೆ ಏನೇ ಒಂದು ಎಡಿಟ್ ಮಾಡಬೇಕಾಗಿತ್ತು, ಅಕ್ಷರಗಳನ್ನ ವಿನ್ಯಾಸ ಚೇಂಜಸ್ ಮಾಡಬೇಕಾಗಿತ್ತು, ಬಟ್ ಅಕ್ಷರಗಳ ಒಂದು ಫಾರ್ಮೆಟ್ ಅನ್ನ ಬದಲಾವಣೆ ಮಾಡಬೇಕಾಗಿತ್ತು ಅಂದ್ರೆ ನಾವು ಹೋಮ್ ಮೆನು ಒಳಗಡೆನೆ ಬರಬೇಕಾಗತ್ತೆ. ಸಪೋಸ್ ನೀವು ಈ ಮೆನು ಒಳಗೆ ಇದ್ದಿರ್ತೀರಿ, ಈಗ ಅಕ್ಷರಿಗೆ ಕಲರ್ ಚೇಂಜ್ ಮಾಡಬೇಕಾಗಿರತ್ತೆ, ಅವಾಗ ನೀವು ಇಲ್ಲಿ ನೋಡ್ತಿರ್ತೀರಿ ಎಲ್ಲಿ ಕಾಣಿಸೋದೇ ಇಲ್ಲ, ಅವಾಗ ನೀವ್ ಏನ್ ಮಾಡ್ಬಿಡ್ತೀರಿ, ಕನ್ಫ್ಯೂಸ್ ಆಗ್ಬಿಡ್ತೀರಿ. ಸರ್ ಹೆಂಗ್ ಮಾಡ್ಬೇಕ್ರಿ ಸರ್, ನಾನು ಬರ್ತಾನೆ ಇಲ್ಲ ಸರ್ ಅಂತೇಳಿ ನೀವು ಕೂಡ ಗಾಬರಿ ಆಗ್ಬಿಡ್ತೀರಿ. ಅವಾಗ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ, ಯಾಕಂದ್ರೆ ನಾವು ಮೆನು ಬಾರ್ಸ್ ಅಲ್ಲಿ ಕನ್ಸಿಡರ್ ಆಗಿರ್ಬೇಕು, ನೋಡ್ತಾ ಇರಬೇಕು. ಎಲ್ಲಿ ಹೋಮ್ ಮೆನು ಒಳಗೆ ಹೋದ್ರೆ ಮಾತ್ರ ಬರುತ್ತೆ. ನೀವು ಬೇರೆ ಬೇರೆ ಮೆನು ಒಳಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಕಲರೇ ಬರಾಕತ್ತಿಲ್ಲ ಸರ್ ನನ್ನ ಕಂಪ್ಯೂಟರ್ ಒಳಗ, ಎಲ್ಲಿ ಹೋಗಿ ಮಾಡ್ಬೇಕ್ರಿ ಅಂತ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ. ಎಲ್ಲಿ ಹೋಗ್ಬೇಕು, ಅಕ್ಷರಗಳ ಏನೇ ಕೆಲಸವನ್ನ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಹೋಮ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕಾಗ್ತದ, ಇವೆಲ್ಲವನ್ನು ಕೂಡ ಚೇಂಜಸ್ ಅನ್ನ ಮಾಡಬಹುದು. ಗೊತ್ತಾಗ್ತಿದ್ಯಾ? ಅಂದ್ರೆ ಫಾಂಟಿನ ಒಂದು ಸಂಪೂರ್ಣವಾದ ಒಂದು ಎಕ್ಸಾಂಪಲ್ ಕೂಡ ಸಂಪೂರ್ಣವಾಗಿ ಗೊತ್ತಾಯ್ತು. ಅಂದ್ರೆ ಇವುಗಳನ್ನ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬಹುದು ಅಂತೇಳಿ ಕೂಡ ತಿಳಿತು. ಜೊತೆಗೆ ಇಲ್ಲಿ ಪ್ಯಾರಾಗ್ರಾಫ್ಸ್ ಅಂತ ಕಾಣಿಸ್ತಾ ಇದೆ, ಬಹಳಷ್ಟು ವಿಧಾನಗಳನ್ನ ನಾವು ನೋಡ್ತಾ ಇದೀವಿ. ಏನ್ ಸರ್ ಇದು ಪ್ಯಾರಾಗ್ರಾಫ್, ಇದನ್ನ ನಾನು ಕ್ಲಿಯರ್ ಫಾರ್ಮೆಟ್ ಮಾಡ್ಕೊಂಡ್ಬಿಡ್ಲಾ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು, ಯಾಕಂದ್ರೆ ಕಲರ್ಸ್ ಎಲ್ಲ ಕೊಟ್ಟಿದೆ, ಹಂಗಾಗಿ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಕ್ಲಿಯರ್ ಫಾರ್ಮೆಟ್ ಅಂತ ಬರ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ರಿ, ಆಟೋಮೆಟಿಕ್ ಆಗಿ ಮೊದಲು ಹೆಂಗಿತ್ತು ಹಂಗೆ ಬಂದ್ಬಿಡ್ತದೆ. ಸರ್ ಹೈಲೈಟ್ ಹೋಗ್ತಾ ಇಲ್ಲಲ್ಲ, ಯಾಕಂದ್ರೆ ಅದು ಹೈಲೈಟ್ ಮಾಡಿರ್ತೀವಿ, ಹಂಗಾಗಿ ಅದು ಹೋಗಲ್ಲ, ವಾಪಸ್ ಅದನ್ನ ತೆಗಿಬೇಕು. ಗೊತ್ತಾಗತ್ತೆ? ಮೇಲ್ಗಡೆ 10th ಅನ್ನೋ ತೆಗೆದ್ ಬಿಡ್ತೀನಿ. ಓಕೆ, ನಾನೇನ್ ಮಾಡ್ತೀನಿ ಈಗ, ಇಲ್ಲಿಂದ ಒಂದೊಂದು ಪ್ಯಾರಾಗ್ರಾಫ್ಸ್ ಗಳನ್ನ ನಾನು ಮಾಡ್ಕೋತೀನಿ. ಇಲ್ಲಿಂದ ಒಂದು ಪ್ಯಾರಾಗ್ರಾಫ್ಸ್ ಮಾಡ್ತೀನಿ, ಅಂದ್ರೆ ಒಂದು ಲೈನ್ ಅನ್ನ ತಗೋತೀನಿ, ಮತ್ತೆ ಇಲ್ಲಿಂದ ಒಂದು ಲೈನ್ ತಗೋತೀನಿ, ಜೊತೆಗೆ ಮತ್ತೆ ಇಲ್ಲಿಂದ ಒಂದು ಲೈನ್ ತಗೋತೀನಿ. ಈ ರೀತಿಯಾಗಿ ನಾನೇನ್ ಮಾಡ್ತೀನಿ, ಕೆಲವೊಂದಿಷ್ಟು ಲೈನ್ಸ್ ಗಳನ್ನ ಇಲ್ಲಿ ಸಂಪೂರ್ಣವಾಗಿ ಆಡ್ ಮಾಡ್ತಾ ಇದೀನಿ. ಅಂದ್ರೆ ನೀವು ಇದೇ ರೀತಿಯಾಗಿ ಬರ್ದಿರಂತ ಅನ್ಕೋರಿ. ಓಕೆ, ನಾನೇನ್ ಮಾಡಿದ್ದೀನಿ, ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಅಂದ್ರೆ ಮುಂದಿನ ಒಂದು ಪ್ಯಾರಾಗ್ರಾಫ್ಸ್ ಗಳನ್ನ ನಮ್ಗೆ ನೋಡ್ಬೇಕಾಗಿರುವಂತದ್ದು. ಗೊತ್ತಾಗ್ತಿದ್ಯಾ? ಓಕೆ, ಇಲ್ಲಿಂದ ಆ್ಯಂಡ್ ಇದೆಯಲ್ಲ, ಇಲ್ಲಿಂದನೂ ಕೂಡ ನಾನು ಒಂದು ಲೈನ್ ಅನ್ನ ತಗೋತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಇಲ್ಲಿಂದ ತಗೊಳ್ಳಿಲ್ಲ ಅಂದ್ರೆ ಯು ಅಂತಿದೆ, ಇಲ್ಲಿಂದ ತಗೋತೀನಿ. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಒಂದೊಂದು ಲೈನ್ಸ್ ಗಳನ್ನ ಸಂಪೂರ್ಣವಾಗಿ ಒಂದು ಪೇಜ್ ಒಳಗೆ ಬರ್ದಿದ್ದೀನಿ. ಹೌದಾ? ಪೇಜ್ ಒಳಗೆ ಬರೀತಿದ್ದಂಗೆ ಪ್ಯಾರಾಗ್ರಾಫ್ಸ್ ಅನ್ನೋದು ಇದೆಯಲ್ಲ, ಇವು ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ, ಮೊದಲನೇದಾಗಿ ನೋಡಿದಾಗ ಇಲ್ಲಿಂದ ಬುಲೆಟ್ಸ್ ಅಂತ ಬರ್ತಾ ಇದೆ. ಬುಲೆಟ್ಸ್ ಅಂದ್ರೆ ಎಲ್ಲಿ ಸರ್, ಎಲ್ಲಿ ಸಿಗ್ತಾವ ಅಂತೇಳಿ ಹುಡುಕಾಡಕ್ ಹೋಗ್ಬೇಡ್ರಿ, ಎಲ್ಲಿರ್ತಾವ ಇಲ್ಲೇ ಬುಲೆಟ್ಸ್ ಅಂದ್ರೆ ಏನು, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಸ್ಟಾರ್ಸ್ ಗಳು ಕೊಡ್ಬೋದು, ಈ ರೀತಿಯಾಗಿ ಓಮ್ ಸಿಂಬಲ್ ಕೊಡ್ಬೋದು, ಈ ರೀತಿಯಾಗಿ ನಿಮಗೆ ಬೇಕಾಗಿರುವಂತಹ ಒಂದು ಡಿಸೈನ್ಸ್ ಕೊಡ್ಬೋದು. ಓಕೆ, ಇಮೇಜ್ ಗಳನ್ನ ಹಾಕ್ಬೋದು. ಸರ್ ನಮ್ಮ ಕಂಪ್ಯೂಟರ್ ಒಳಗ ಇವು ಫೋಟೋ ಬರಕತ್ತಿಲ್ಲ ರೀ, ಈ ಏರೋ ಮಾರ್ಕ್ ಬರ್ತಾ ಇಲ್ಲ, ಈ ರೀತಿಯಾಗಿ ರೈಟ್ ಮಾರ್ಕ್ ಬರುತ್ತೆ, ಬರೀ ಇಷ್ಟೇ ಬರ್ತಾ ಇದೆ ಸರ್, ಇವುಗಳನ್ನ ಹೆಂಗ ಹಾಕ್ಬೇಕು? ಒಂದ್ಸಾರಿ ಇದನ್ನ ಏನ್ ಮಾಡ್ತೀನಿ, ನಾನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ಇಲ್ಲಿವರೆಗೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೇನೆ. ಮಾಡಿದ ನಂತರ ಏನ್ ಮಾಡ್ತೀನಿ, ಈಗ ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ಗೆ ಬೇಕಾಗಿರುವಂತ ಒಂದು ಸಿಂಬಲ್, ಅಥವಾ ಇಲ್ಲಿಂದ ಓಮ್ ಅಂತ ಕಾಣಿಸ್ತಾ ಇದೆ, ಅಥವಾ ಇಲ್ಲಿಂದ ಈ ರೀತಿಯಾದಂತ ಒಂದು ಸ್ಟೆಪ್ಸ್ ಇದೆ, ಓಮ್ ಅಂತ ಹಾಕೊಂಡ್ಬಿಡಿ. ಸಪೋಸ್ ನಿಮ್ ಕಂಪ್ಯೂಟರ್ ಅಲ್ಲಿ ಓಮ್ ಇಲ್ಲ ಅಂದ್ರೂ ಅದನ್ನ ಹೆಂಗ್ ತಗೋಬೇಕು ಅಂತ ತೋರಿಸ್ತೀನಿ ನಾನು. ಮೊದಲಿಗೆ ಈ ರೀತಿಯಾಗಿ ಸ್ಟಾರ್ಸ್ ಗಳನ್ನ ಹಾಕೋಬಹುದು. ನೋಡಿ ಎಲ್ಲಾ ಕಡೆ ನಾನು ಏನ್ ಮಾಡಿದೆ, ಒಂದು ಸ್ಟಾರ್ಸ್ ಗಳನ್ನ ಸಂಪೂರ್ಣವಾಗಿ ಅಪ್ಲೈ ಮಾಡ್ಕೊಂಡಿದ್ದೇನೆ. ಕಾಣಿಸ್ತಾ ಇದೆಯಾ? ಸರ್ ಈ ರೀತಿಯಾಗಿ ಸ್ಟಾರ್ ಬೇಡ ಸರ್, ನನಗೆ ಬೇರೆದ್ ಬೇಕು. ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಮೌಸ್ ಇಂದ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬೇಕು, ಮತ್ತೆ ಈ ಒಂದು ಬುಲೆಟ್ಸ್ ಮೇಲೆ ಹೋಗಿ ಇಲ್ಲಿಂದ ನೋಡಿ ಈ ರೀತಿಯಾಗಿ ಸಿಂಬಲ್ಸ್ ಆಗಿರ್ಬೋದು, ನೋಡಿ ಈ ರೀತಿಯಾಗಿ ಒಂದು ಸಿಂಬಲ್ಸ್ ಗಳನ್ನು ಕೂಡ ಹಾಕ್ಬೋದು. ಸರ್ ಇವು ಸ್ವಲ್ಪ ದೊಡ್ಡ ಮಾಡ್ಬೇಕಾಗ್ಯಾವಲ್ರಿ, ಸೆಲೆಕ್ಷನ್ ಮಾಡ್ಕೋರಿ. ಇಲ್ಲಿಂದ ಏನ್ ಮಾಡ್ಬೇಕು, ಅಕ್ಷರಗಳ ಸೈಜ್ ಮೇಲೆ ಹೋಗ್ತಿದ್ದಾನೆ, ನೀವೇನ್ ಮಾಡ್ಬೋದು, ದೊಡ್ಡನು ಕೂಡ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಫೋಟೋ ಬಂದಿದೆ, ಫೋಟೋ ಮುಂದ್ಗಡೆ ನಾನು ಏನ್ ಮಾಡಿದ್ದೀನಿ, ಈ ರೀತಿಯಾಗಿ ಒಂದು ಲೈನ್ ಅನ್ನ ನಾವು ಬರ್ದಿರ್ತೀವಿ. ಸರ್ ಇವು ಫೋಟೋ ಹೆಂಗ್ ತಗೊಂಡ್ರಿ ಸರ್, ನಮ್ಮ ಕಂಪ್ಯೂಟರ್ ಒಳಗೆ ಬರೋದಿಲ್ಲ. ಹೌದು, ನಿಮ್ ಕಂಪ್ಯೂಟರ್ ಒಳಗ
ಇವೆಲ್ಲ ಫೋಟೋಗಳಲ್ಲಿ ಇರುವುದಿಲ್ಲ. ಅವುಗಳನ್ನ ಹೆಂಗೆ ತಗೋಬೇಕಂದ್ರೆ ನಮಗೆ ಬೇಕಾಗಿರುವಂತದ್ದನ್ನೇ ಹೆಂಗೆ ನಾವು ಇಲ್ಲಿ ಹಾಕೋಬೇಕಪ್ಪ ಅನ್ನೋದನ್ನ ಹೆಂಗೆ ಮಾಡ್ಬೇಕಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ರಿ. ಎಲ್ಲಿ ನಾನು ಏನ್ ಮಾಡ್ತೀನಿ, ಇದೇ ಒಂದು ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಚೇಂಜ್ ಲೆವೆಲ್ ಲಿಸ್ಟ್ ಅಂತ ಇರುತ್ತೆ, ಇದನ್ನು ಕೂಡ ಬದಲಾವಣೆ ಮಾಡಬಹುದು. ಇಲ್ಲಿಂದ ಡಿಫೈನ್ ನ್ಯೂ ಬುಲೆಟ್ಸ್ ಅಂತ ಬರುತ್ತೆ. ಈ ಡಿಫೈನ್ ನ್ಯೂ ಬುಲೆಟ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ಏನ್ ಮಾಡ್ಬೇಕು, ಇಲ್ಲಿಂದ ಪಿಕ್ಚರ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿ ಇರುವಂತಹ ಪಿಕ್ಚರ್ಸ್ ಗಳನ್ನ ಬಿಟ್ಟು ನಿಮ್ಗೆ ಮತ್ತೆ ಬೇರೆ ಯಾವ್ದಾದ್ರು ಒಂದು ಪಿಕ್ಚರ್ಸ್ ಗಳ ಬೇಕಾಗಿತ್ತು ಅಂದ್ರೆ ಇಲ್ಲಿ ಬಹಳಷ್ಟು ಇದ್ದಿರುತ್ತೆ. ಓಕೆ, ಯಾವುದು ಕೂಡ ಬೇಡ ಸರ್, ನನಗೆ ಇಷ್ಟವಾಗಿರುವಂತ ಅಥವಾ ನನ್ನ ಒಂದು ಫೋಟೋಸ್ ಗಳನ್ನೇ ಹಾಕಬೇಕಾಗಿದೆ. ಯಾಕಂದ್ರೆ ಒಬ್ರು ಕವನ ಹೇಳಿರ್ತಾರೆ, ಅಂದ್ರೆ ಒಬ್ರು ಹೇಳಿರುವಂತ ಒಂದು ಸಂದೇಶದ ಮಾತುಗಳನ್ನ ಇಲ್ಲಿ ಮುಂದ್ಗಡೆ ಅವ್ರ ಫೋಟೋ ಬರಬೇಕು, ಅವ್ರು ಹೇಳಿರುವಂತ ಮಾತುಗಳು ಮುಂದೆ ಬರಬೇಕು ಅಂತ ಈ ರೀತಿಯಾಗಿ ರಿಕ್ವೈರ್ಮೆಂಟ್ ಬಂದಿರುತ್ತೆ. ಅವಾಗ ನೀವೇನ್ ಮಾಡಬೇಕು, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಯಾರ ಒಂದು ಫೋಟೋ ಹಾಕಬೇಕಾಗಿದೆಯೋ ಅವರ ಒಂದು ಫೋಟೋವನ್ನ ನೀವೇನ್ ಮಾಡಬೇಕು, ಸೆಲೆಕ್ಷನ್ ಮಾಡಿಕೊಂಡು, ಓಕೆ, ಸೆಲೆಕ್ಷನ್ ಮಾಡಿಕೊಂಡು ಇದರ ಮೇಲೆ ಸೆಲೆಕ್ಷನ್ ಮಾಡಿ ಈ ಒಂದು ಫೋಟೋ ಬೇಕಾಗಿದೆಯಲ್ಲ, ಇಲ್ಲಿಂದ ಆಡ್ ಅಂತ ಬರುತ್ತೆ. ನಮಗೆ ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಫೋಟೋ ಇದರಲ್ಲಿ ಆಡ್ ಆಗಿ ಬಂದ್ಬಿಡ್ತದೆ. ನೋಡಿ ಬತ್ತಾ, ಓಕೆ, ಬರ್ತಿದ್ದಾಗನೆ ಇದನ್ನೇ ಫೋಟೋ ಸೆಲೆಕ್ಷನ್ ಮಾಡ್ಕೊಂಡು ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಆ ಒಂದು ಫೋಟೋ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಫೋಟೋಸ್ ಗಳನ್ನು ಕೂಡ ಹಾಕ್ಬೋದು ಬುಲೆಟ್ ಜಾಗಕ್ಕೆ. ಗೊತ್ತಾಗುತ್ತೆ? ಇಲ್ಲ ಸರ್ ನನಗೆ ಕ್ವಶನ್ ಮಾರ್ಕ್ ಗಳು ಬೇಕು, ರೈಟ್ ಮಾರ್ಕ್ ಗಳನ್ನ ಹಾಕೊಳ್ಳಿ. ಇಲ್ಲ ಸರ್ ನನಗೆ ಮತ್ತೆ ಬೇರೆ ಬೇರೆದ್ ಬೇಕು, ಇದನ್ನ ಹಾಕೊಳ್ಳಿ. ಇಲ್ಲ ಸರ್ ನನಗೆ ಓಮ್ ಸಿಂಬಲ್ ಬೇಕು, ತಗೊಳ್ಳಿ, ಯಾರು ಬೇಡ ಅಂದ್ರು ಚೇಂಜ್ ಲಿಸ್ಟ್ ಒಳಗೆ ಅಥವಾ ಡಿಫೈನ್ಡ್ ಯಾವುದು ಡಿಫೈನ್ ನ್ಯೂ ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ಸಿಂಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನೋಡಿ ಎಷ್ಟೆಲ್ಲಾ ಸಿಂಬಲ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ, ಸಾವಿರಾರು ಸಿಂಬಲ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾವ ಒಂದು ಸಿಂಬಲ್ಸ್ ಬೇಕೋ ಆ ಎಲ್ಲ ಸಿಂಬಲ್ಸ್ ಗಳನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಯಾರು ಬೇಡ ಅಂತಾರೆ, ಯಾಕಂದ್ರೆ ನಿಮ್ಮ ಕಂಪ್ಯೂಟರ್ ಇರ್ತದ, ಯಾರು ಬೇಡ ಅನ್ಲಿಕ್ಕೆ ಬೇರೆಯವರು ಯಾರು. ಓಕೆ, ಈ ರೀತಿಯಾಗಿರುವಂತಹ ಸಿಂಬಲ್ಸ್ ಗಳು, ಕಂಪ್ಯೂಟರ್ ಸಿಂಬಲ್ಸ್ ಗಳು ನೋಡಿ, ಬಹಳಷ್ಟು ಸಿಂಬಲ್ಸ್ ಗಳು ಕೂಡ ಈ ಒಂದು ಕರ್ಸರ್ ಹಿಡಿದು ಕೆಳಗೆ ಜಗ್ರಿ, ಬಹಳಷ್ಟು ಸಿಂಬಲ್ಸ್ ಗಳು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಿಮ್ಗೆ ಯಾವ ಒಂದು ಸಿಂಬಲ್ ಇಷ್ಟ ಆಗಿದೆಯೋ ಆ ಒಂದು ಸಿಂಬಲ್ ಅನ್ನ ನೀವು ಇಲ್ಲಿ ಹಾಕ್ಬಹುದು. ಸರ್ ಇಷ್ಟೇ ಇರ್ತಾವ, ಇದಕ್ಕಿಂತ ಮತ್ತೆ ಬೇರೆ ಬೇರೆ ಸಿಂಬಲ್ಸ್ ಗಳನ್ನ ನೋಡ್ಬೋದಲ್ಲ ರೀ. ಇಲ್ಲಿ ವೆಡ್ಡಿಂಗ್ ಅಂತ ಬರ್ತಾ ಇರತ್ತಲ್ಲ, ಇದರಲ್ಲಿ ಹೋಗಿ ಬೇರೆ ಬೇರೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೋಡಿ ಇವೆಲ್ಲವನ್ನು ಕೂಡ ಸಿಂಬಲ್ಸ್ ಗಳನ್ನ ನಾವು ಉಪಯೋಗಿಸ್ಕೋಬಹುದು. ಬಹಳಷ್ಟು ವಿಧಾನಗಳು ಇರುತ್ತೆ ನೋಡಿ. ಇವೆಲ್ಲ ಸಿಂಬಲ್ಸ್ ಗಳನ್ನ ನಮ್ಗೆ ಯಾವಾಗ ಬೇಕೋ ಅವಾಗ ಈ ಸಿಂಬಲ್ಸ್ ಗಳನ್ನ ಉಪಯೋಗಿಸ್ಕೋಬಹುದು. ಬೇಕಾಗಿದೆ ನೋಡಿ, ರಟೈಕನು ಕೂಡ ಬರ್ತಾ ಇದೆ ಇದರಲ್ಲಿ, ತತ ದದನ ಪಪ ಭಬಮ ಎರಲ ವಶ ಇವನು ಕೂಡ ಬರ್ತಾ ಇದೆ. ಸರ್ ನನಗೆ ಇಲ್ಲಿಂದ ಬೇಕಾಗಿದೆ ಅಂತ ತಿಳ್ಕೊರಿ. ಯಾವುದು ಕ ಸೆಲೆಕ್ಷನ್ ಮಾಡ್ಕೋತೀನಿ ನಾನು, ಅಥವಾ ಇಲ್ಲಿಂದ ಪ ಅಂತ ಸೆಲೆಕ್ಷನ್, ಯಾಕಂದ್ರೆ ಪ್ರಶ್ನೆಗಳು ಅಂತ ಇರುತ್ತೆ. ಏನ್ ಬೇಕಾದ್ರೂ ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು. ಕನ್ನಡದ ಒಳಗೆ ಹಾಕ್ಬಹುದು, ತ ಹಾಕ್ಬಹುದು. ಮತ್ತೆ ಇದನ್ನು ಸ್ವಲ್ಪ ಕೆಳಗಡೆ ಸರಿಸ್ಕೋರಿ, ಇನ್ನು ಬಹಳಷ್ಟು ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ. ನೋಡಿ ಇವೆಲ್ಲ ಹಾಕ್ಬಹುದು. ಇಲ್ಲಿ ಪ ತಗೋತೀನಿ, ಓಕೆ ಮಾಡ್ಕೋತೀನಿ, ಮತ್ತೆ ಓಕೆ ಮಾಡ್ತೀನಿ, ಇಲ್ಲಿ ಪ ಬಂದ್ಬಿಡುತ್ತೆ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವೇನ್ ಮಾಡ್ಬೋದು, ಹಾಕ್ಬೋದು. ಮತ್ತೆ ನಾನೇನ್ ಮಾಡ್ತೀನಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಾನು ಈ ಬುಲೆಟ್ಸ್ ಮೇಲೆ ಹೋಗಿ ಎಲ್ಲಿ ಚೇಂಜ್ ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿಂದ ಸಿಂಬಲ್ಸ್ ಮೇಲೆ ಹೋದ್ರೆ ನಿಮ್ಗೆ ಬೇಕಾಗಿರುವಂತ ಸಿಂಬಲ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೋದು, ಸಿಂಬಲ್ಸ್ ಗಳನ್ನ ಹಾಕ್ಬಹುದು. ಗೊತ್ತಾಗ್ತಿದೆ ನೋಡಿ, ABCD ಒಳಗೆ ಹೋದಾಗ ಇವೆಲ್ಲ ಸಿಂಬಲ್ಸ್ ಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾಗಿದೆಯೋ, ನಿಮ್ಗೆ ಮನಸ್ಸಿಗೆ ಬೇಕಾಗಿರುವಂತದನ್ನ ನೀವು ಇಲ್ಲಿ ಹಾಕ್ಬಹುದು. ವೆಡ್ಡಿಂಗ್ 2 ಒಳಗೆ ಹೋಗ್ರಿ, ನೋಡಿ ಈ ರೀತಿ ಆದಂತ ಒಂದು ಸಿಂಬಲ್ಸ್ ಗಳು ಕೂಡ ಇದ್ದಿರುತ್ತೆ. ನಿಮ್ಗೆ ಯಾವ ಸಿಂಬಲ್ಸ್ ಬೇಕೋ ಆ ಸಿಂಬಲ್ಸ್ ಅನ್ನ ನೀವೇನ್ ಮಾಡಬಹುದು, ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೊಂಡು ಹಾಕ್ಬಹುದು. ಗೊತ್ತಾಗ್ತಿದೆ ನಾ ಹೇಳೋದು? ಓಕೆ, ಸಂಪೂರ್ಣವಾಗಿ ಈ ಕೆಳಗಡೆ ಸರಿಸ್ಕೊರಿ. ನಿಮ್ಗೆ ಯಾವ ಬೇಕೋ ಎಲ್ಲ ತರದ ಒಂದು ಸಿಂಬಲ್ಸ್ ಗಳು ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಆ ಒಂದು ಸಿಂಬಲ್ಸ್ ಗಳನ್ನ ನಿಮ್ಗೆ ಬೇಕಾದಾಗ ನೀವು ಹಾಕೋಬಹುದು. ಇಲ್ಲ ಸರ್ ನನಗೆ ಸ್ಟಾರ್ ಮಾರ್ಕ್ ಬೇಕು, ಇಲ್ಲ ಸರ್ ನನಗೆ ಮನೆ ಸಿಂಬಲ್ ಬೇಕು, ಹಾಕೋರು, ಯಾರು ಬೇಡ ಅಂದ್ರು. ಓಕೆ, ಮನೆ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ ಮನೆ ಸಿಂಬಲ್ಸ್ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ. ಈ ರೀತಿಯಾಗಿ ಕೂಡ ನಾವು ಸಂಪೂರ್ಣವಾಗಿ ಬರಿಬಹುದು, ಮತ್ತೆ ಬುಲೆಟ್ಸ್ ಗಳನ್ನ ಇಲ್ಲಿಂದ ಹಾಕ್ಬಹುದು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಗೊತ್ತಾಗಿದೆ? ಇದು ಸಂಪೂರ್ಣವಾಗಿ ಗೊತ್ತಾಯ್ತು ಅಂತ ಅನ್ಕೋತಾ ಇದೀನಿ. ಓಕೆ, ಚೇಂಜ್ ಲೆವೆಲ್ ಲಿಸ್ಟ್ ಅಂದ್ರೆ ಇದೇನು ಅಷ್ಟೇ ಲೆವೆಲ್ ಅಂದ್ರೆ ಸಣ್ಣದು ದೊಡ್ಡದು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಇಲ್ಲಿಂದ ಡಿಫೈನ್ ನ್ಯೂ ಬುಲೆಟ್ಸ್ ಅಥವಾ ಪಿಕ್ಚರ್ಸ್ ಗಳನ್ನ ಹಾಕ್ಬೇಕಾಗಿತ್ತು ಅಂದ್ರೆ ಸಿಂಬಲ್ಸ್ ಮೇಲೆ ಹೋದಾಗ ಸಿಂಬಲ್ಸ್ ಗಳನ್ನ ಹಾಕ್ತಿವಿ. ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೇನ್ ಮಾಡ್ತೀವಿ, ನಮ್ಗೆ ಬೇಕಾಗಿರುವಂತ ಪಿಕ್ಚರ್ಸ್ ಗಳನ್ನ ಏನ್ ಮಾಡ್ಬೇಕು, ಇಂಪೋರ್ಟ್ ಅಂತ ಹೇಳ್ಬೇಕು. ಇಂಪೋರ್ಟ್ ಅಂತ ಹೇಳಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇಟ್ಟಿರುವಂತಹ ಒಂದು ಫೋಟೋಸ್ ಗಳನ್ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೊಂಡು ಯಾವ ಒಂದು ಫೋಟೋ ಅಲ್ಲಿ ಹಾಕಬೇಕಾಗಿದೆಯೋ ಆ ಒಂದು ಫೋಟೋನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಅಲ್ಲಿ ಹಾಕ್ಬಹುದು. ನನಗೆ ಇದು ಹಾಕಬೇಕಾಗಿದೆ, ಹಾಕಿ ಗ್ರಾಮೋನ್ ಅಂತ ಇದೆ, ಅದನ್ನ ಹಾಕೊಳ್ಳಿ, ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಂಪೋರ್ಟ್ ಓಕೆ ಅಂತ ಮಾಡಿ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ
ಒಂದು ಬುಲೆಟ್ ಜಾಗಕ್ಕೆ ಒಂದು ಫಾಂಟ್ ಆಗಿರ್ಬೋದು, ನಮಗೆ ಬೇಕಾಗಿರುವಂಥದ್ದನ್ನು ಕೂಡ ಅಲ್ಲಿ ಸಂಪೂರ್ಣವಾಗಿ ಹಾಕ್ಬೋದು. ಸರ್ ಇದಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ಸೈಜನ್ನು ದೊಡ್ಡದು ಮಾಡ್ಬೋದು, ಸಣ್ಣದು ಕೂಡ ಮಾಡ್ಬೋದು. ನೋಡಿ ದೊಡ್ಡದು ಮಾಡ್ಬೋದು ಮತ್ತೆ ಅದಕ್ಕೆ ಸಣ್ಣದು ಕೂಡ ನೀವು ಸಂಪೂರ್ಣವಾಗಿ ಮಾಡ್ಬೋದು. ಎರಡೂ ತರ ವಿಧಾನಗಳು ನಮಗೆ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಯ್ತಾ? ಜೊತೆಗೆ ಅದರ ಮುಂದ್ಗಡೆ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಯಾವುದು ನಂಬರ್ಸ್ ಅಂತ ಹಾಕ್ತೀವಿ, ಅಂದ್ರೆ ಸ್ಟಾರ್ಟ್ ಎ ನಂಬರ್ಸ್ ಲಿಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಈ ನಂಬರ್ 1 2 3 ನಂಬರ್ ಹಾಕಬೇಕಾಗಿತ್ತು ಅಂದ್ರೆ ನೀವು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬೇಕು, ಇಲ್ಲಿಂದ 1 2 3 ನಂಬರು ರೋಮನ್ ಅಂಕಿ ಒಳಗಡೆ ಮತ್ತೆ ABCD ಒಳಗ ಇವು ಆಲ್ರೆಡಿ ನಿಮ್ಗೆ ಗೊತ್ತಿರ್ತಾವ. ಈ ರೀತಿಯಾಗಿ ಕೂಡ ಹಾಕ್ಬೋದು. ಓಕೆ, ಈ ರೀತಿಯಾಗಿ ಹಾಕೊಂಡು ಸರ್ ಅಕ್ಷರ ಬಹಳ ದೊಡ್ಡದಾಗ್ತಾ ಇದೆ ಅಂದ್ರೆ ಅದನ್ನ ಸೆಲೆಕ್ಷನ್ ಮಾಡಿ ಸಣ್ಣದು ಕೂಡ ಮಾಡ್ಕೋರಿ. ಈ ರೀತಿಯಾಗಿ ಕೂಡ 1 2 3 ಕೂಡ ನಾವಲ್ಲಿ ಹಾಕ್ಬೋದು. ತಿಳಿತಾ ಇದೆಯಾ? ಅಂದ್ರೆ ಸಣ್ಣ ಮಾಡ್ಕೊಂಡು ಕರೆಕ್ಟ್ ಆಗಿ ಕಾಣಿಸ್ತಾವ, ದೊಡ್ಡದಿದ್ದು ಅಂದ್ರೆ ದೊಡ್ಡದಾಗಿ ಕಾಣಿಸ್ತಾ ಇರತ್ತೆ. ಬೇಕಾಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ನನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಕಿರುವಂತದ್ದು ಎಲ್ಲವನ್ನು ಕೂಡ ನಾವು ತೆಗಿಬಹುದು. ಕಂಟ್ರೋಲ್ A ಮಾಡ್ಕೋರಿ. ಇಲ್ಲಿಂದ ಏನ್ ಮಾಡ್ಬೇಕು, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾವು ಹಾಕಿರುವಂತದ್ದು ಏನಾಗ್ಬಿಡತ್ತೆ, ಹೋಗ್ಬಿಟ್ಟಿರ್ತದೆ. ಓಕೆ, ನನ್ ಮೇಲೆ ಸರಿಯಾಗಿ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಹೋಗ್ಬಿಡ್ತದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು. ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಬುಲೆಟ್ ಮೇಲೆ ಹೋಗಿ ನನ್ ಅಂತ ಕ್ಲಿಕ್ ಮಾಡ್ಕೋತೀನಿ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ತಿಳಿಯಾಕತ್ತಿಂದ ಹೇಳೋದ? ಓಕೆ, ಗೊತ್ತಾಯ್ತಾ? ಇದನ್ನು ಕೂಡ ನಾವು ಹಾಕ್ಬೋದು. ಇಲ್ಲಿಂದ ಡಿಫೈನ್ ನ್ಯೂ ನಂಬರ್ ಫಾರ್ಮೆಟ್ ಅಂತ ನೀವು ಹೋದಾಗ ಇದರಲ್ಲಿ ಬೇರೆ ಬೇರೆ ನಂಬರ್ಸ್ ಫಾರ್ಮೆಟ್ ಅನ್ನ ನೀವು ಚೇಂಜಸ್ ಮಾಡಬಹುದು. ಓಕೆ, 1 2 3 ಇರುತ್ತೆ, ರೋಮನ್ ಅಂಕಿ ಇರುತ್ತೆ, ಸೆಕೆಂಡ್, ಫಸ್ಟ್, ಥರ್ಡ್, ಈ ರೀತಿಯಾಗಿನೂ ಕೂಡ ಇದ್ದಿರುತ್ತೆ. ಅದನ್ನ ಬೇಕು ಅಂದ್ರೆ ಅದನ್ನ ಹಾಕೊಳ್ಳಿ. ಸಂಪೂರ್ಣವಾಗಿ ಫಸ್ಟ್ ಸೆಕೆಂಡ್ ಬರುತ್ತೆ. ಹೆಂಗ್ ಬರ್ತದಪ್ಪ ಅಂದ್ರೆ ಕಂಟ್ರೋಲ್ ಸೆಲೆಕ್ಷನ್ ಮಾಡ್ಕೊಂಡು ನೀವು ಇದರ ಮೇಲೆ ಹೋಗಿ ಫಸ್ಟ್ ಸೆಕೆಂಡ್ ಮೇಲೆ ಹೋದ್ರೆ ಈ ರೀತಿಯಾಗಿ ಕೂಡ ಬರ್ತಾ ಇರತ್ತೆ. ಅದರದೇ ಆದಂತ ಒಂದು ಕಲರ್ಸ್ ಕೊಡಿ, ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗ್ತಾ ಇರತ್ತೆ. ಓಕೆ, ಆ ಒಂದು ಏನದು ಅಕ್ಷರ ಒಳಗೂ ಕೂಡ ನಾವು ಇಲ್ಲಿಂದ ಒಂದು ಬುಲೆಟ್ಸ್ ಗಳನ್ನ ಕೊಡ್ಲಿಕ್ಕೆ ನಮಗೆ ಉಪಯೋಗಕ್ಕೆ ಬರುವಂತದ್ದು ಪ್ಯಾರಾಗ್ರಾಫ್ಸ್ ಒಳಗಡೆ ಬಹಳಷ್ಟು ನಾವು ನೋಡ್ತೀವಿ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದೆ? ಯಾಕಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಬಹಳಷ್ಟು ವಿಧಾನಗಳು ನಾವು ಚೇಂಜ್ ಆಗಿ ನೋಡ್ತಾ ಇರ್ತೀವಿ. ಗೊತ್ತಾಗ್ತಿದ್ಯಾ? ಓಕೆ, ಇವುಗಳನ್ನ ನೋಡಬಹುದು. ಓಮ್ ಸಿಂಬಲ್ ಕೂಡ ಹಾಕ್ಬಹುದು. ಅದಕ್ಕೆ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಕಲರ್ ಇಲ್ಲಿಂದ ನೀವು ಕಲರ್ಸ್ ಗಳನ್ನು ಕೂಡ ಚೇಂಜ್ ಮಾಡಬಹುದು. ನೋಡಿ ಬಹಳ ಚೆನ್ನಾಗಿರುತ್ತೆ ಮೈಕ್ರೋಸಾಫ್ಟ್ ವರ್ಡ್. ಬಹಳಷ್ಟು ಕೆಲಸಗಳನ್ನ ನಾವು ಮಾಡಬಹುದು. ನೋಡಿ ಬರೀ ಬುಲೆಟ್ಸ್ ಗಳನ್ನ ಹಾಕ್ಲಿಕ್ಕೆ ಎಷ್ಟೆಲ್ಲಾ ವಿಧಾನಗಳು ಕೊಟ್ಟಿದ್ದಾರೆ. ಮತ್ತೆ ನೀವು ಇಲ್ಲಿಂದ ನೋಡಿದಾಗ ಮತ್ತೆ ಇದನ್ನು ಕೂಡ ಬಹಳಷ್ಟು ವಿಧಾನಗಳು ಸೆಕೆಂಡ್, ಮತ್ತೆ ಇದಕ್ಕೆ ಏನಾಗುತ್ತೆ ಸ್ವಲ್ಪ ಈ ರೀತಿಯಾಗಿ ಆರ್ಟಿಕಲ್ 1, ಆರ್ಟಿಕಲ್ 2, ಆರ್ಟಿಕಲ್ 3 ಅಂತ ಬರುತ್ತೆ. ಅಲ್ಲಿ ನಂಬರ್ಸ್ ಬರ್ತಾ ಇತ್ತು, ರೋಮನ್ ಅಂಕಿ ನಂಬರ್ ಬರ್ತಾ ಇತ್ತು, ಬುಲೆಟ್ಸ್ ಗಳು ಬರ್ತಾ ಇತ್ತು, ನಮ್ಗೆ ಬೇಕಾಗಿರುವಂತಹ ಫೋಟೋಸ್ ಗಳನ್ನ ಹಾಕ್ತಾ ಇದೀವಿ. ಬಟ್ ಇಲ್ಲೇನ್ ಬರ್ತಾ ಇದೆ ಅಂದ್ರೆ ಆರ್ಟಿಕಲ್ ಅಂತೇಳಿ ಬರ್ತಾ ಇದೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಹಾಕ್ಬೋದು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಕಂಟ್ರೋಲ್ Z ಮಾಡ್ಕೋತಾ ಇದೀನಿ, ವಾಪಸ್ ಹೋಗ್ಬಿಡ್ತೀನಿ. ಮತ್ತೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇರತ್ತೆ. ಇದು ಏನಪ್ಪಾ ಅಂದ್ರೆ ಯಾವ್ದು, ಡಿಸ್ಕ್ರೀಸ್ ದ ಇಂಡೆಕ್ಸ್ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವೇನ್ ಮಾಡ್ಬೋದು, ಒಂದು ಇಂಡೆಕ್ಸ್ ಅನ್ನ ಮುಂದ್ಗಡೆ ತಗೊಂಡು ಹೋಗ್ಲಿಕ್ಕೆ ಶುರು ಆಗುತ್ತೆ. ನೋಡಿ ಅಕ್ಷರಗಳು ಏನಾಗ್ತಾ ಇದಾವೆ, ಮುಂದಕ್ಕೆ ಹೋಗ್ತಾ ಇದಾವೆ. ಇದನ್ನೇ ವಾಪಸ್ ತಗೋಬಹುದು. ಅಂದ್ರೆ ಇಲ್ಲಿ ಏನಾಗುತ್ತೆ, ಮಾರ್ಜಿನ್ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರತ್ತೆ. ಮತ್ತೆ ನಾವೇನ್ ಮಾಡ್ಬೋದು, ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೋದು. ಮೇಲ್ಗಡೆ ಒಂದು ಪಾಯಿಂಟರ್ಸ್ ಹಿಡಿದು ಅಡ್ಜಸ್ಟ್ಮೆಂಟ್ ಕೂಡ ನಾವಿಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಗೊತ್ತಾಗ್ತಾ ಇದೆಯಾ? ಏನ್ ತೊಂದರೆ ಇದೆಯಾ? ಮೈಕ್ರೋಸಾಫ್ಟ್ ವರ್ಡ್ ತಿಳಿತಾ ಇದೆಯಲ್ಲ? ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಸರ್, ಏನು ಇಶ್ಯೂಸ್ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸಂಪೂರ್ಣವಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಇದರಲ್ಲಿ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಹಲವಾರು ಒಂದು ರೀತಿಯಾದಂತ ನಾವೇನ್ ಮಾಡಬಹುದು, ಬುಲೆಟ್ಸ್ ಮತ್ತೆ ನಂಬರ್ಸ್ ಗಳನ್ನ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡ್ತಾ ಇರತ್ತೆ. ಜೊತೆಗೆ ಇವುಗಳನ್ನ ನಾವೇನ್ ಮಾಡ್ತೀವಿ, ಟ್ಯಾಬ್ಸ್ ಅಂದ್ರೆ ಒಂದು ಇಂಡೆಕ್ಸ್ ಅನ್ನ ಮುಂದ್ಗಡೆ ಹಿಂದ್ಗಡೆ ತಗೊಳ್ಳಿಕ್ಕೆ ಕೆಲಸ ಮಾಡ್ತೀವಿ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲ. ಮತ್ತೆ ಇದ್ರ ಜೊತೆ ಬಹಳಷ್ಟು ಕೆಲಸವನ್ನು ಕೂಡ ಬಹಳಷ್ಟು ಬರುವಂತದ್ದು ಕೇಸ್ಗಳು ಕೂಡ ಬಹಳಷ್ಟು ಕಡಿಮೆ ಇರುತ್ತೆ. ಇಂಡೆಕ್ಸ್ ಅಂದ್ರೆ ಏನು, ಅಕ್ಷರಗಳನ್ನ ನೋಡಿ ಈ ರೀತಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇರತ್ತೆ. ಮತ್ತೆ ಇದನ್ನ ಹಿಂದಕ್ಕೆ ತಗೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ಕೋತಾ ಇರ್ತೀವಿ. ಅದು ಸೆಕೆಂಡರಿ ಪಾರ್ಟ್. ಓಕೆನಾ? ಮತ್ತೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, A to Z ಅಂತ ಬರುತ್ತೆ. ಇದನ್ನು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ನಾನೇನ್ ಮಾಡ್ತೀನಿ, ಈಗ ಸಪೋಸ್ ಇಲ್ಲಿಂದ ಎಂಟರ್ ಮಾಡ್ಕೋತೀನಿ. ಓಕೆ, ಎಂಟರ್ ಮಾಡ್ಕೊಂಡು ನಾನು ಖಾಲಿ ಜಾಗ ತಗೋತೀನಿ ಅಂತ ಅನ್ಕೋರಿ. ಓಕೆ, ಇಲ್ಲಿಂದ ನಾನು ಎ ಅಂತ ಟೈಪ್ ಮಾಡ್ಕೋತೀನಿ, ಕೆಳಗಡೆ CDE ಅಂತ ಟೈಪ್ ಮಾಡ್ತೀನಿ, G ಅಂತ ಟೈಪ್ ಮಾಡ್ತೀನಿ. ಅಂದ್ರೆ ಉಲ್ಟಾ ಸುಲ್ಟಾ ಏನೋ ಒಂದು ಬೇರೆ ಬೇರೆ ತರದ್ ಮಾಡ್ತಾ ಇದೀನಿ. A ಅಂತ ಬತ್ತು, ಇಲ್ಲಿಂದ B ಮಾಡ್ತೀನಿ. A B ಆಯ್ತಾ, C ಆಗಿದೆ, DE. ಓಕೆ, DE ಕೆಳಗಡೆ F ಮಾಡ್ಕೋತೀನಿ. F ಮಾಡ್ತಿದ್ದಂಗೆ G ಅಂತೂ ಇದೆ. ಕರೆಕ್ಟ್ ಆಗಿ ಬರ್ತಿದ್ದೇನೆ ಅಲ್ವಾ? ಎಲ್ಲ ಅಕ್ಷರಗಳು A ಮತ್ತೆ B C D E F G ಅಂತ ಇದೆ. ಈಗ ಸಪೋಸ್ ನನ್ಗೇನ್ ಮಾಡ್ಬೇಕಾಗಿದೆ, ಇವುಗಳ ಸೀರಿಯಲ್ ವೈಸ್ ತಗೋಬೇಕಾಗಿದೆ. ನೀವು ನೆನ್ಪಿಟ್ಕೋರಿ. ಅಂದ್ರೆ ಕರೆಕ್ಟ್ ಆಗಿ ನನ್ಗೆ ಒಂದು ಸೀರಿಯಲ್ ತರ ಮಾಡ್ಬೇಕಾಗಿದೆ, ಅಥವಾ ಕೆಳಗಡೆ ಇರುವಂತದ್ದು ಮೇಲ್ಗಡೆ ಬರಬೇಕಾಗಿದೆ. ಏನೋ ಒಂದು ವ್ಯತ್ಯಾಸಗಳನ್ನ ನನ್ಗಿಲ್ಲಿ ಮಾಡ್ಬೇಕಾಗಿರುವಂತದ್ದು. ಅವಾಗ ನಾನೇನ್ ಮಾಡ್ತೀನಿ, ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಇವುಗಳನ್ನ ಅಷ್ಟೇ ಅಲ್ಲ, ಏನಾದ್ರೂ ಬರ್ದಿರುವಂತದ್ದಾಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಹೆಸರುಗಳಾಗಿರ್ಬೋದು,
ಆಗಿರ್ಬೋದು ಅಲ್ಲಿ ABCD ವೈಸ್ ಮಾಡಬೇಕಾಗಿರುತ್ತೆ, ಅಥವಾ ನಂಬರ್ಸ್ ಗಳಾಗಿರ್ಬೋದು ಈಗ ಆಲ್ಫಾಬೆಟಿಕ್ ನಂಬರ್ಸ್ ತರ ನಾವು ಹೆಸರುಗಳನ್ನ ನೋಡ್ಬೇಕಾಗಿದೆ ಅಂತ ಅನ್ಕೋರಿ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸಂಪೂರ್ಣವಾಗಿ ಏನ್ ಮಾಡ್ಕೋಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ A to Z ಅಂತ ಇರುತ್ತೆ, ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿಂದ ಪ್ಯಾರಾಗ್ರಾಫ್ಸ್ ಬರ್ತಾ ಇರತ್ತೆ, ಇಲ್ಲಿಂದ ಟೆಕ್ಸ್ಟ್ ಅಂತ ನೋಡ್ತಾ ಇರ್ತೀವಿ. ಇಲ್ಲಿಂದ ಪ್ಯಾರಾಗ್ರಾಫ್ಸ್ ಬರ್ತಾ ಇದ್ದಂಗೆ ಓಕೆ ಮಾಡಿ ನೋಡೋಣ ಕರೆಕ್ಟ್ ಆಗಿ ಬರುತ್ತಾ ಅಂತೇಳಿ. ನೋಡಿ ವಾಪಸ್ ಕರೆಕ್ಟ್ ಆಗಿ ಬಂತು. ಆಗ್ಲೇ ಯಾವ ರೀತಿಯಾಗಿ ನಾನು ಬರ್ಕೊಂಡಿದ್ದೆ, ನನ್ನ ಮನಸ್ಸಿಗೆ ಬಂದಾಗ ನಾನು ಬರ್ತಿದ್ದೆ. ಬಟ್ ಇಲ್ಲಿ ಏನಾಯ್ತು, ಮನಸ್ಸಿಗೆ ಬಂದಾಗ ನಾವು ಬರಿತಾ ಇದೀವಲ್ಲ ಅದು ನನ್ಗೆ ಸಂಪೂರ್ಣವಾಗಿ ಬರಾಕತ್ತಿಲ್ಲ. ಇಲ್ಲಿ ನಾವು ಸರಿ ತೋರಿಸ್ತೀನಿ ನೋಡಿ, ಕಂಟ್ರೋಲ್ Z ಈ ರೀತಿಯಾಗಿ ನಾನು ಬರ್ಕೊಂಡಿದ್ದೆ. ಮತ್ತೆ ಇದರ ಕೆಳಗಡೆ ಹೆಸರು ಕೂಡ ನಾನು ಬರಿತೀನಿ, ಒಂದು 5-6 ಹೆಸರು ಬರಿತೀನಿ. ಓಕೆ, GURU ಗುರು ಅಂತ ಬರಿತೀನಿ. ಕೆಳಗಡೆ ADHIR ಅದಿರ್ ಅಂತ ಬರಿತೀನಿ, ಜಯ ಅಂತ ಬರಿತೀನಿ. ನೆಕ್ಸ್ಟ್ ಕೆಳಗಡೆ ಜಯ ಅಂತ ಬರೀತಿದ್ದಾನೆ, ಮತ್ತೇನಾಯ್ತು ರಾಜು ಅಂತ ಬರಿತೀನಿ. ಓಕೆ, ರಾಜು ಆಯ್ತು. ರವಿ ಅಂತ ಬರಿತೀನಿ. ಓಕೆ, ಜಗು ಅಂತ ಬರಿತೀನಿ. ಮತ್ತೆ ಇಲ್ಲಿಂದ ಮತ್ತೇನ್ ಮಾಡೋಣ್ರಿ, ಜಗು ಅಂತ ಬರೀತಿದ್ದಾನೆ, ಮತ್ತೇನ್ ಮಾಡಬೇಕು, ಮತ್ತೆ ಪಾರು ಅಂತ ಬರಿತೀನಿ. ಏನೋ ಸಪೋಸ್, ಅಥವಾ ನಾನು ಅಂತ ಬರಿತೀನಿ, ನೀನು ಅಂತ ಬರ್ಕೋತೀನಿ. ಓಕೆ, ನಾನು ನೀನು ಮತ್ತು ಅಂತ ಬರಿತೀನಿ. ಓಕೆ, ಈ ರೀತಿಯ ಹೆಸರುಗಳನ್ನ ಸುಮ್ಮನೆ ಎಕ್ಸಾಂಪಲ್ ಆಗಿ ಬರಿತಾ ಇದ್ದೀನಿ, ತಿಳ್ಕೊರಿ ನೀವು ಏನ್ ಕೆಲಸ ಮಾಡ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದನ್ನ. ಓಕೆ, ಎ ಅಂತ ಬರಿತೀನಿ. ಮತ್ತೇನಾಯ್ತಪ್ಪ, ಮತ್ತೆ ಏನ್ ಬರಿತಾ ಇದ್ರೆ ತನು ಅಂತ ಬರಿತೀನಿ. ಓಕೆ, ತನು ಆಯ್ತು. ಲಾಲಿ ಅಂತ ಬರಿತೀನಿ. ಓಕೆ, ಈ ರೀತಿಯಾಗಿ ಕೆಲವೊಂದಿಷ್ಟು ಅಕ್ಷರಗಳು ಹೆಸರುಗಳನ್ನ ಬರಿತಾ ಇದ್ದೀನಿ. ರಾಜಕುಮಾರ ಅಂತ ಬರಿತೀನಿ. ಓಕೆ, ರಾಜಕುಮಾರ. ರವಿ ಸೇಮ್ ಬಂದ್ಬಿಟ್ಟಿದೆ, ರಾಜಕುಮಾರ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಹೆಸರುಗಳು ಮತ್ತೆ ABCD ಅಂತ ಇದೆ. ನಿಮ್ಗೆ ಏನ್ ಬಂದ್ಬಿಡ್ತದೆ ಈಗ ನೋಡ್ರಿ, ಹಿಂಗೆಲ್ಲ ಬರ್ದಿರಿ ನೀವು, ಹಿಂಗ ಹುಡ್ಕೋತ್ ಹೋದ್ರೆ ಬಹಳ ಲೇಟ್ ಆಗ್ತದ. ABCD ಮೇಲೆ ಬರ್ಬೇಕದು. ಅವಾಗ ನಾವೇನ್ ಮಾಡ್ತೀವಿ, ABCD ಮೇಲೆ ಮಾಡ್ಲಿಕ್ಕೆ ಹೋಗ್ತೀವಿ. ಅವಾಗ ನಾವೇನ್ ಮಾಡ್ಬೇಕಾಗ್ತದ, ABCD ಮೇಲೆ ಹೆಂಗ್ ತಗೊಳ್ಳೋದ್ರಿ ಸರ್, N-P ಅಂತದರಿ. ಯಾಕಂದ್ರೆ ಹೆಸರುಗಳು ಮತ್ತೆ ಈ ರೀತಿಯಾಗಿ ಬರ್ದಿರುವಂತ ಒಂದು ಫಾಂಟ್ ಒಳಗಡೆ ABCD ವೈಸ್ ನಾವು ತಗೋಬೇಕಾಗಿರ್ತದ. ಅವಾಗ ಅಥವಾ ನಂಬರ್ ವೈಸ್ ಕೂಡ ತಗೋಬೇಕಾಗಿರ್ತದ. ಅವಾಗ ಏನ್ ಮಾಡ್ಬೋದು, ಕೆಳಗಡೆ ನಂಬರ್ಸ್ ಗಳು ಕೂಡ ಹಾಕ್ತೀನಿ, ನಿಮ್ಗೆ ನೋಡ್ಬೋದು. ಇಲ್ಲಿಂದ 1 ಹಾಕೋತೀನಿ, ಕೆಳಗಡೆ 2 ಹಾಕ್ತೀನಿ, 5 6 9 8 4 6 3 1 ಅಂತ ಹಾಕೋತೀನಿ. 1 ಬೇಡ, ಸೀರಿಯಲ್ ವೈಸ್ ಹೋಗ್ಬೇಕು. ಆಕ್ಚುಲಿ ಈ ರೀತಿಯಾಗಿ ಹಾಕೋತೀನಿ ನಾನು. ಓಕೆ, ಇದನ್ನು ಕೂಡ ಸೀರಿಯಲ್ ವಾಗಿ ಬರ್ಬೇಕಂತ ಹೇಳ್ತಾರಲ್ಲ. ಮತ್ತೆ 1 ಹಾಕೋತಿದ್ದಂಗೆ ಇಲ್ಲಿಂದ 5 ಹಾಕೋತೀನಿ. ಈ ರೀತಿಯಾಗಿ ನಂಬರ್ಸ್ ಗಳು ಕೂಡ ಹಾಕೋತೀನಿ. ಅಂದ್ರೆ 3 ತರದ ಒಂದು ವಿಧಾನಗಳನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸಪೋಸ್ ABCD ಸೀರಿಯಲ್ ವೈಸ್ ಬರಬೇಕಾಗಿತ್ತು ಅಂದ್ರೆ AC ಇದೆ ಕೆಳಗಡೆ, ಇಲ್ಲಿ B ಬರ್ತಾ ಇಲ್ಲ. ಓಕೆ, D ಇದೆ, ಮತ್ತೆ ಇಲ್ಲಿಂದ ಸರಿಯಾಗಿ ಬರ್ತಾ ಇಲ್ಲ. ಇದು ಸೀರಿಯಲ್ ವೈಸ್ ಬರಬೇಕಾಗಿತ್ತು ಅಂದ್ರೆ, ಇದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಈ ರೀತಿಯಾಗಿ ಬಹಳಷ್ಟು ಹೆಸರುಗಳು ಕೂಡ ಈ ಒಂದು ಲಿಸ್ಟ್ ಒಳಗಡೆ ನೋಡಿದಾಗ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಅವುಗಳನ್ನ ABCD ವೈಸ್ ತಗೋಬೇಕಾಗಿತ್ತು ಅಂದ್ರೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಏನ್ ಮಾಡ್ಬೇಕ್ರಿ, ಇಲ್ಲಿಂದ ಸ್ಲಾಟ್ ಕಾಣಿಸ್ತಾ ಇರತ್ತೆ A to Z ಅಂತ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಫಾರ್ ಪ್ಯಾರಾಗ್ರಾಫ್ಸ್ ಅಂತ ಇರತ್ತೆ, ಟೆಕ್ಸ್ಟ್ ಅಂತ ಇರ್ತಾ ಇರತ್ತೆ. ನೀವೇನ್ ಮಾಡ್ಬೇಕು, ಇಲ್ಲಿಂದ ಮೇಲ್ಗಡೆ ಇದೇನ್ ಸೆಲೆಕ್ಷನ್ ಇದೇ ಇರಬೇಕು, ಕೆಳಗಡೆ ಇರಬಾರ್ದು. ಓಕೆ ಮಾಡ್ತಿದ್ದಾನೆ, ಆಟೋಮೆಟಿಕ್ ಆಗಿ ABCDEFGH ಆಟೋಮೆಟಿಕ್ ಆಗಿ ಕರೆಕ್ಷನ್ ಆಗ್ಬಿಡುತ್ತೆ. ಅಂದ್ರೆ ಆಟೋಮೆಟಿಕ್ ಕೆಳಗಡೆ ಮೇಲ್ಗಡೆ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಈಗ ಗುರು ಅನ್ನೋದಿದೆ, ಅಧೀರ್ ಇದೆ, ಜಯ ಇದೆ, ರಾಜು ಇದೆ. ಇಲ್ಲಿನೂ ಕೂಡ ABCD ವೈಸ್ ಬರ್ಬೇಕು ಸರ್ ಹೆಸರುಗಳಂದ್ರೆ ಸಂಪೂರ್ಣವಾಗಿ ಹೆಸರುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ ನಂತರ ಮತ್ತೆ ನೀವೇನ್ ಮಾಡ್ಬೇಕು, ಇಲ್ಲಿಂದ A to Z ಅಂತ ಇದೆ. ಓಕೆ, ಒಂದು ಬಾಣ ಚಿಹ್ನೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಮಾಡ್ಕೊಂಡ್ಬಿಡಿ. ಇದನ್ನು ಕೂಡ ಸಂಪೂರ್ಣವಾಗಿ ಏನ್ ಬರುತ್ತೆ, ಈಗ ಎ ಅನ್ನೋದೇ ಮೇಲ್ಗಡೆ ಬರುತ್ತೆ. ಅದರ ನೆಕ್ಸ್ಟ್ ಯಾವ ಅಕ್ಷರ ಇದೆ ಅದು ಬರುತ್ತೆ, ಅದರ ನೆಕ್ಸ್ಟ್ ಯಾವ ಅಕ್ಷರ ಇದೆ ಅದು ಬರುತ್ತೆ. ಎಲ್ಲವನ್ನು ಕೂಡ ನಮಗೆ ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಜಸ್ಟ್ ನಂಬರ್ಗಳು ಆರಾಗನ T ಬರುತ್ತೆ, ಹೌದಿಲ್ಲ ರೀ, ಅದೇ ಬಂದಿರುತ್ತೆ ಇದರಲ್ಲಿ. ಈ ನಂಬರ್ಸ್ ಗಳು ಕೂಡ ಸೀರಿಯಲ್ ವೈಸ್ ಬರಬೇಕು ಸರ್. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಓಕೆ ಮಾಡ್ಕೋರಿ. ಅವನು ಕೂಡ ಸೀರಿಯಲ್ ವೈಸ್ ಬಂದ್ಬಿಡ್ತಾವ. ತಿಳಕಂತ ಹೇಳೋದ. ಇವುಗಳನ್ನ ಮತ್ತೆ ಕೆಳಗಡೆ ಮೇಲ್ಗಡೆ ಮಾಡಬೇಕಾಗಿತ್ತು ಅಂದ್ರೆ ನೀವು ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದರ ಮೇಲೆ ಕೆಳಗಡೆ ಒಂದು ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡಿ, ವಾಪಸ್ ಉಲ್ಟಾ ಆಗ್ಬಿಡ್ತದೆ. 1 ನಂಬರ್ ಕೆಳಗ್ಲಿಂದ ಬರ್ತಾವ, ಮ್ಯಾಲ್ ಹತ್ತಾಗ್ಲಿಕ್ಕೆ ಶುರು ಆಗ್ತದೆ. ಈಗ ಇಲ್ಲಿ ABCD ಚೇಂಜ್ ಮಾಡಬಹುದು ಸರ್. ABCD ಮ್ಯಾಲ ಏದಿನ್ ಚಾಲು ಆಗಿದ್ರೆ ಈಗ Z ಲಿಂದ ಚಾಲು ಆಗ್ಬೇಕಾಗಿದೆ ಅಂತ ತಿನ್ಕೋರಿ, ಉಲ್ಟಾ. ಅವಾಗ ನೀವೇನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ ಮಾಡಿ ಓಕೆ ಅಂತ ಮಾಡಿದ್ರೆ ವಾಪಸ್ ಉಲ್ಟಾ ಆಗ್ಬಿಡ್ತದೆ. ಈಗ ABCD ಮೇಲ್ಗಡೆ G ಬರಬೇಕು, ಕೆಳಗಡೆ ಎಲ್ಲಾನು ಬರ್ಬೇಕಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಅಂತ ಮಾಡಿ ವಾಪಸ್ ಉಲ್ಟಾ ಆಗ್ಬಿಡ್ತದೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಸೀದಾ ABCD ವೈಸ್ ನಂಬರ್ ವೈಸ್ ಅದನ್ನ ನಾವೇನ್ ಮಾಡಬಹುದು, ಪೇಜ್ ಒಳಗಡೆ ಬರ್ದಿರುವಂತದನ್ನ ನಾವು ಸಂಪೂರ್ಣವಾಗಿ ಎಡಿಟ್ ಮಾಡ್ಕೊಳ್ಳಿಗೋಸ್ಕರ ನಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಹೆಸರುಗಳನ್ನ ನೋಡ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಪರ್ಸೆಂಟೇಜ್ ವೈಸ್ ಆಗಿರ್ಬೋದು, ಏನ್ ಬೇಕಾದ ಪರ್ಸೆಂಟೇಜ್ ಮಾಡ್ರಿ. ಪರ್ಸೆಂಟೇಜ್ ವೈಸ್ ಅಂದ್ರೆ ನಂಬರ್ ವೈಸ್ ಬರೋದಲ್ಲ, ಹೌದಿಲ್ಲ ರೀ. ಈಗ ಸಪೋಸ್ ನೋಡ್ರಿ, ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ಹೆಸರು ಕೂಡ ಗೊತ್ತೈತಿ ನಿಮ್ಗೆ, ಹೌದಾ. ಈ ಪರ್ಸೆಂಟೇಜ್ ವೈಸ್ ತೆಗೀರಿ ಅಂತ ಹೇಳ್ಬಿಡ್ತಾರೆ ನಿಮ್ಗೆ. ಸಪೋಸ್ ಇದನ್ನು ಕೂಡ ಸಂಪೂರ್ಣವಾಗಿ ಇರ್ಲಿ, ಆಮೇಲೆ ನಮಗೆ ಕೆಲ್ಸಕ್ಕೆ ಬೇಕಾಗತ್ತೆ. ಇದನ್ನ ಎಂಟರ್ ಮಾಡ್ಕೋತೀನಿ. ಇಲ್ಲಿ ಸಪೋಸ್ ಪರ್ಸೆಂಟೇಜ್ ವೈಸ್ ಕೂಡ ನೀವು ತೆಗಿಬಹುದು, ಸೇಮ್ ಇರುತ್ತೆ. ಪರ್ಸೆಂಟೇಜ್ ವೈಸ್ ಅಂದ್ರೆ 69% ಆಗಿದೆ ಅಂತ ತಿಳ್ಕೊರಿ. ಓಕೆ, ಒಂದು ಹೆಸರು ಇಟ್ಕೋತೀನಿ, GURU. ಓಕೆ, ಗುರು
GURU ಗುರು ಪರ್ಸೆಂಟೇಜ್ ಎಷ್ಟಾಗಿದೆ, ಒಂದು 90 ಆಗಿದೆ ಅಂತ ಅನ್ಕೋರಿ. ಓಕೆ, ಪರ್ಸೆಂಟೇಜ್ ಕೊಡ್ತೀನಿ, ಒಂದು 90%, ಒಂದು ಪಾಯಿಂಟ್ ಕೊಟ್ಟು 90% ಆಗಿದೆ. ಇದು ಸೀರಿಯಲ್ ನಂಬರ್ 1 ಅಂತ ಅನ್ಕೊಂಬಿಡಿ. ಹೌದಾ, ಸೀರಿಯಲ್ ನಂಬರ್ 1. ಮತ್ತೆ ಕೆಳಗಡೆ ಇಟ್ಕೋತೀನಿ ಸೇಮ್ ಗುರು 9 ಆಯ್ತಾ, ADHIR ಅಧೀರ್ ಅಂತ ಮಾಡ್ತೀನಿ. ಇದನ್ನ ಏನ್ ಮಾಡ್ಕೋತೀನಿ, 90 ಆಗ್ತಿದ್ದಾನೆ, ಇದನ್ನ 50 ಮಾಡ್ಕೋತೀನಿ. ಓಕೆ, 50% ಮಾಡ್ಕೊಳ್ಳೋಣ. ಇದು ಆಗತ್ತಾ ಇಲ್ಲ ನೋಡೋಣಲ್ಲ. 50% ಕೂಡ ಇವನು ಕೂಡ ಕೆಳಗಡೆ ಮೇಲ್ಗಡೆ ಆಗ್ಬೇಕಲ್ಲ, ಪರ್ಸೆಂಟೇಜ್ ಮೇಲೆ ತೆಗಿಬೇಕಲ್ಲ ಅಂತ ಬಂದಾಗ ಓಕೆ ರಾಜು ಅಂತ ಮಾಡ್ಕೋತೀನಿ. ಇದನ್ನ ಎಷ್ಟು ಪರ್ಸೆಂಟೇಜ್ ಕೊಡೋಣಪ್ಪ, 20% ಕೊಡ್ತೀನಿ. ಡಾಟ್ ಕೊಟ್ಟು ಅಥವಾ ಇಲ್ಲಿ ಮುಂದ್ಗಡೆ ಡಾಟ್ಸ್ ಕೊಡಬೇಕು, ಒಂದು ಪಾಯಿಂಟ್ ಕೊಟ್ಟು ಇಲ್ಲಿಂದ ಒಂದು 35% ಕೊಡ್ತೀನಿ. ನಾನು ಈ ರೀತಿಯಾಗಿ ಕೊಡ್ತೀನಿ. ಓಕೆ, ಇನ್ನೊಂದು ಹೆಸರು ಬರೆಯೋಣ. 4ನೇದಾಯ್ತು, ರಾಜು ಆಯ್ತಾ. ರವಿ ಅಂತ ಬರ್ಕೋತೀನಿ. ರವಿ ಅಂತ ಬರೀತಾ, ರವಿ ಅಥವಾ ಇಲ್ಲಿಂದ ಮಲ್ಲು ಅಂತ ಬರಿತೀನಿ ನಾನು. ಓಕೆ, ಮಲ್ಲು ಬರೀತಿದ್ದಾನೆ. ಮಲ್ಲು ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ, 25% ಮಾಡಿದ್ದಾನೆ. ಅತ್ಯಂತ ಕಡಿಮೆದಿಂದ ಅತ್ಯಂತ ಹೈಯೆಸ್ಟ್ಗೆ ಹೆಂಗೆ ಹೋಗ್ಬೋದು, ಮತ್ತೆ ಅತ್ಯಂತ ಹೈಯೆಸ್ಟ್ದಿಂದ ಅತ್ಯಂತ ಕಡಿಮೆ ಯಾರು ತಗೊಂಡಿದ್ದಾರೆ ಅನ್ನೋದನ್ನ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಫೈಂಡ್ ಔಟ್ ಅವುಗಳನ್ನ ಸೀರಿಯಲ್ ಆಗಿ ಮಾಡ್ಬೋದು. ನೋಡಿ, ಇಷ್ಟೇ ನಾನು ಬರ್ದಿರುವಂತದ್ದು. ಈಗ ಏನ್ ಮಾಡ್ಬೇಕಾಗ್ತದೆ, ಪ್ರಶ್ನೆ ಏನ್ ಬರುತ್ತೆ, ಇದು ABCD ವೈಸೇ ಬರ್ಬೇಕಂತ ಹೇಳ್ಬಿಡ್ತಾರೆ. ನಿಮ್ಗೆ ಏನ್ ಹೇಳ್ತಾರ, ಇವೆಲ್ಲ ಹೆಸರುಗಳು ಅದಾವಲ್ಲ, ಅವು ABCD ವೈಸ್ ಬರ್ಬೇಕು ಅಂತ ಹೇಳ್ತಾರೆ. ಅವಾಗ ಮೇಲ್ಗಡೆ G ಇದೆ, ಕೆಳಗಡೆ A ಅದ, R ಅದ, M ಅದ. ಇದನ್ನ ABCD ವೈಸ್ ತಗೋಬೇಕಿಲ್ಲ. ಅವಾಗ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡ್ಕೊಂಡ್ರೆ ನೋಡಿ, ಮೇಲ್ಗಡೆ ABCD ವೈಸ್ ಬರ್ತಾ ಇದೆ, ನಂಬರ್ ವೈಸ್ ಬರ್ತಾ ಇಲ್ಲ. ಗೊತ್ತಾಗಿದೆಯಾ? ಅಂದ್ರೆ ನಂಬರ್ಸ್ ಗಳು ಇದ್ದಾಗ ನಾವೇನ್ ಮಾಡ್ಬೋದು, ನಂಬರ್ಸ್ ಗಳನ್ನ ತಗೋಬಹುದು. ಬಟ್ ಮುಂದ್ಗಡೆ ನಮಗೆ ಪರ್ಸೆಂಟೇಜ್ ಇದ್ದಾಗ ಏನಾಗುತ್ತೆ, ಅದು ತನ್ನಿಂತಾನೆ ಅಧೀರ್ ಎಷ್ಟು ತಗೊಂಡಿದ್ದಾನೆ ಆಟೋಮೆಟಿಕ್ ಅವನು ಒಂದು ಪರ್ಸೆಂಟೇಜ್ ಅಲ್ಲಿ ತೋರಿಸ್ತಾ ಇರತ್ತೆ. ಅದು ನಾವೇನ್ ಮಾಡ್ಬೋದು, ಅಕ್ಷರಗಳ ಮೇಲೆ ABCD ವೈಸ್ ಕೂಡ ನಾವು ಮೇಲ್ಗಡೆ ಕೆಳಗಡೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂತ ಹೇಳ್ಕೊಂಡು ನಾವು ಸಂಪೂರ್ಣವಾಗಿ ನೋಡಬಹುದು. ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಇಲ್ಲಿಂದ ನಂಬರ್ಸ್ ಅಂತ ಸೆಲೆಕ್ಷನ್ ಮಾಡ್ಕೋರಿ. ಅವಾಗ ನಾನು ಏನ್ ಮಾಡ್ತೀನಿ, ಓಕೆ ಅಂತ ಮಾಡ್ಕೋತೀನಿ. ಈಗ ಆಟೋಮೆಟಿಕ್ ನಂಬರ್ಸ್ ಏನಾಗಿದೆ, ಅತ್ಯಂತ ಕಡಿಮೆ ಮಾರ್ಕ್ಸ್ ತಗೊಂಡವ್ರು ಯಾರು, ಅದಕ್ಕಿಂತ ಜಾಸ್ತಿ ತಗೊಂಡವ್ರು ಯಾರು, ಸೀರಿಯಲ್ ವೈಸ್ ಕೂಡ ನಂಬರ್ಸ್ ಮೇಲೆ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ABCD ವೈಸ್ ಬರ್ತಾ ಇದೆ. ಮತ್ತೆ ಇಲ್ಲಿಂದ ನೋಡಬಹುದು ಒಂದು ಕೆಳಗಡೆ ಬಂದಿದೆ. ಈ ರೀತಿಯಾಗಿ ಕೂಡ ನಾವು ಚೇಂಜಸ್ ಅನ್ನ ಮಾಡಬಹುದು. ಗೊತ್ತಾಗ್ತಿದೆ? ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀನಿ, ಅದನ್ನ ರಿಮೂವ್ ಮಾಡ್ಕೊಳ್ಳೋಣ. ಓಕೆ, ಮತ್ತೆ ನಾನು ಏನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ಇದರ ಮೇಲೆ ಹೋಗ್ತಿದ್ದಾನೆ, ಇಲ್ಲಿಂದ ಟೆಕ್ಸ್ಟ್ ಇದೆ, ನಂಬರ್ಸ್ ಇದೆ, ಡೇಟ್ ಇದೆ, ಎಲ್ಲವನ್ನು ಕೂಡ ಚೇಂಜಸ್ ಮಾಡಬಹುದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ತಗೋಬಹುದು. ಇಲ್ಲಿಂದಾನೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ. ನೀವೇನ್ ಮಾಡಬಹುದು, ಡಿಸ್ಕ್ರೀಸ್ ಅಂತ ಇರುತ್ತೆ, ಅಪ್ ಡೌನ್ ಮಾಡಬಹುದು. ಟೆಕ್ಸ್ಟ್ ಡೇಟ್ ಇದೆ, ಒಂದು ಡೇಟ್ಸ್ ಕೂಡ ನೀವೇನ್ ಮಾಡಬಹುದು, ಇತ್ತು ಅಂದ್ರೆ ಬದಲಾವಣೆ ಕೂಡ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ನಿಮ್ಗೆ. ಇಲ್ಲ ಸರ್ ABCD ಮೇಲೆ ಬರಬೇಕು ಅಂದ್ರೆ ABCD ಮೇಲೆ ನೀವೇನ್ ಮಾಡ್ಕೋರಿ, ಇಲ್ಲಿಂದ ಟೆಕ್ಸ್ಟ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡಿದ್ರೆ ABCD ಮೇಲೆ ಅದು ಸಂಪೂರ್ಣವಾಗಿ ಬದಲಾವಣೆ ಆಗ್ಬಿಡುತ್ತೆ. ಇದು ಬಹಳಷ್ಟು ಕೆಲಸಕ್ಕೆ ಬರ್ತದೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ನೆನ್ಪಿಟ್ಕೋಬೇಕು. ಓಕೆ, ನಂಬರ್ಸ್ಗಳು ಈಗ 1 2 3 ಕೆಳಗದ ಇವೆ, 4 5 6 ಇವೆ, 4 ಅಕ್ಷರ ಮೇಲೆ ಹೋಗ್ಬೇಕು. ಕೆಳಗಡೆ ಬರಬೇಕು ಅಂದ್ರೆ ನೀವು ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಳಗಡೆ ಸೆಲೆಕ್ಷನ್ ಮಾಡಿ, ಟೆಕ್ಸ್ಟ್ ಇದೆಯಲ್ಲ ನಂಬರ್ ಸೆಲೆಕ್ಷನ್ ಮಾಡಿ ಓಕೆ ಮಾಡ್ರಿ. ನಾವು ನಂಬರ್ಸ್ ಮೇಲೆ ಆಗ್ಲಿಲ್ಲ, ಬಟ್ 90% ಆಯ್ತು. ಓಕೆ, ಇನ್ನೊಂದ್ ಸರ್ತಿ ಹೋಗ್ಬಿಟ್ಟು ಇದರ ಮೇಲೆ ಟೆಕ್ಸ್ಟ್ ಇದೆ, ನಂಬರ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಅಥವಾ ಟೆಕ್ಸ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೋರಿ. ಆಗತ್ತಾ? ಯಾಕಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಆಗ್ಲೇ ನಾವೇನ್ ಮಾಡ್ಕೊಂಡಿವಿ, ಕೆಳಗಡೆ ಬರ್ತದೆ. ಓಕೆ, 1 2 3 ಅಂತ ಇಲ್ಲಿಂದ ಬರ್ತದೆ, ಮಿಕ್ಸ್ ಆಯ್ತು. ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಇವು ನಾವು ನಂಬರ್ಸ್ ಹಾಕಿಲ್ಲ, ಇಲ್ಲಿಂದ ನಾವು ಬುಲೆಟ್ಸ್ ಗಳನ್ನ ಹಾಕೊಂಡಿದೀವಿ. ಗೊತ್ತಾಗ್ತಿದ್ಯಾ? ಅದು ನೆನ್ಪಿಟ್ಕೋಬೇಕು. ನಾವು ಮ್ಯಾನ್ಯಲ್ ಆಗಿ ನಂಬರ್ ಹಾಕಿತ್ತು ಅಂದ್ರೆ ಅವುಗಳನ್ನ ಕೆಳಗೆ ಮೇಲ್ಗಡೆ ಮಾಡಬಹುದು. ಬಟ್ ಇಲ್ಲಿಂದ ನಾವೇನ್ ಮಾಡಿದೀವಿ, ಇಲ್ಲಿ ಬುಲೆಟ್ಸ್ ಗಳನ್ನ ಅಪ್ಲೈ ಮಾಡಿದೀವಿ. ನಾವು ನಮಗೆ ಬೇಕು ಅಂತ ಹಾಕೊಂಡಿದೀವಿ. ಮತ್ತೆ ಬೇಕು ಅಂತ ಹಾಕಿ ಅವುಗಳನ್ನ ಮೇಲೆ ಕೆಳಗಡೆ ಮಾಡ್ಲಿಕ್ಕೆ ಹೆಂಗ್ ಆಗ್ತದೆ? ಹೌದಿಲ್ಲ ರೀ? ಆಗುದಿಲ್ಲ. ಅದನ್ನ ಇವು ಹೆಂಗದೋ ಹಂಗೆ ನೀವು ಇಟ್ಕೋಬಹುದು. ಗೊತ್ತಾಗ್ತಿದೆ? ಅದರ ಮುಂದ್ಗಡೆ ಇನ್ನೊಂದೇನಿದೆ, ಇದನ್ನು ಕೂಡ ಆಗ್ಲೇ ಹೇಳಿದ್ನಲ್ಲ, ಇವೆಲ್ಲ ಹೆಡರ್ ಫೋಲ್ಡರ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಕಂಟ್ರೋಲ್ Z ಮಾಡ್ಕೋತೀನಿ. ಮತ್ತೆ ಇಲ್ಲಿ ಕೆಳಗಡೆ ಇದನ್ನ ಏನ್ ಕೆಲಸ ಮಾಡತ್ತೆ ಅಂದ್ರೆ, ಇದು ಆಗ್ಲೇ ನೋಡಿರ್ಬೋದು. ಅಂದ್ರೆ ನೀವೇನ್ ಮಾಡಬಹುದು, ಈ ಪ್ಯಾರಾಗ್ರಾಫ್ಸ್ ಗಳನ್ನ ವಾಪಸ್ ಬ್ಯಾಕ್ ಹೋಗ್ತೀನಿ ನಾನು. ಓಕೆ, ಈ ಪ್ಯಾರಾಗ್ರಾಫ್ಸ್ ಗಳನ್ನ ಸೆಂಟರ್ ತಗೋಬೇಕಾಗಿತ್ತು ಅಂದ್ರೆ ಸೆಂಟರ್ ತಗೋಬಹುದು. ಅಂದ್ರೆ ಸೆಂಟರ್ ಹೆಂಗಪ್ಪ ಅಂದ್ರೆ ಅಕ್ಷರಗಳನ್ನ ನೀವೇನೇ ಬರೆದ್ರು ಈ ರೀತಿಯಾಗಿ ಸೆಂಟರ್ ಒಳಗಡೆ ಬರೀತಾ ಹೋಗ್ಬೋದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ಅಕ್ಷರಗಳು ನಮ್ಮ ಒಂದು ಪೇಜಿನ ಸೆಂಟರ್ ಒಳಗೆ ಬಂದಿರುತ್ತೆ. ಯಾಕಂದ್ರೆ ಇವು ಅಷ್ಟೇ ಮಾತ್ರ ಸೆಂಟರ್ ಮಾಡಿಸಿದ್ದೀವಿ. ಕೆಳಗಡೆದು ನೀವು ಕರ್ಸರ್ ಕ್ಲಿಕ್ ಮಾಡಿದಾಗ ಸೆಂಟರ್ ಆಗಿರಲ್ಲ, ಅದು ಪ್ಯಾರಾಗ್ರಾಫ್ಸ್ ಅಂತ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಅವುಗಳನ್ನ ಜಸ್ಟಿಫೈ ಮಾಡಬಹುದು. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ಜಸ್ಟಿಫೈ ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ ಅಕ್ಷರಗಳು ಕರೆಕ್ಟ್ ಆಗಿ ಒಂದು ಲೆವೆಲ್ಗೆ ಈ ರೀತಿಯಾಗಿ ಬರ್ತಾ ಇರತ್ತೆ. ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ಅಪ್ಲೈ ಮಾಡ್ರಿ, ನಡು ಬರ್ತಾವ. ಈ ಕಡೆ ದಂಡಿ ಬೇಕು ಅಂದ್ರೆ ಆ ಕಡೆ ದಂಡಿ ಸೆಲೆಕ್ಷನ್ ಮಾಡ್ಕೊಂಡೇ ಮಾಡ್ಬೇಕು. ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಈ ಕಡೆ ಬೇಕಾ ಅಥವಾ ಸೆಂಟರ್ ಒಳಗೆ ಬೇಕಾ, ಈ ಕಡೆ ದಂಡಿ ಬೇಕಾ, ಜಸ್ಟಿಫೈ ಬೇಕಾ, ಇವುಗಳನ್ನ ಬಳಕೆ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಕೇಸು, ಈ ಅಕ್ಷರ ಕೆಳಗಡೆ ಬಹಳ ಡಿಸ್ಟೆನ್ಸ್ ಆಗಿದೆ ಸರ್, ಬಹಳ ಕಡಿಮೆ ಆಗಿದೆ. ಮತ್ತೆ ಯು ಅಕ್ಷರ ಒಂದು ಕೆಳಗಡೆ ಕೂಡ ಬಹಳಷ್ಟು ನಮಗೆ ಜಾಗ ಬೇಕಾಗಿದೆ, ಒಂದು ಸ್ಪೇಸ್ ಬೇಕಾಗಿದೆ ಅಂದ್ರೆ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು, ಯಾವುದು ಕಂಟ್ರೋಲ್ Z ಮಾಡ್ಕೊಳ್ಳಿ, ಯಾವುದು ಇವುಗಳನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು.
ಸೆಲೆಕ್ಷನ್ ಮಾಡಿಕೊಂಡು ಏನ್ ಮಾಡಬೇಕು, ಇಲ್ಲಿಂದ ಸ್ಪೇಸಿಂಗ್ ಕೊಡ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಲೈನ್ ಸ್ಪೇಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಅಕ್ಷರ ಕೆಳಗಡೆ ಇರುವಂತ ಜಾಗ ಇನ್ನಷ್ಟು ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಅಕ್ಷರ ಕೆಳಗಡೆ ಒಂದು ಸ್ಪೇಸಿಂಗ್ ಅನ್ನ ನೀವು ಜಾಗವನ್ನ ಜಾಸ್ತಿ ತಗೋಬಹುದು. ಇಲ್ಲಾರು ಸರ್ ಬಹಳ ತಗೊಂಡಿನಿ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ ನೀವೇನ್ ಮಾಡಬೇಕು, ಮತ್ತೆ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೇಕು, ನೀವು ಲೈನ್ ಸ್ಪೇಸಿಂಗ್ ಚೇಂಜಸ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿಂದ ನೀವು ಪರ್ಸೆಂಟೇಜ್ ಕೂಡ ಬದಲಾವಣೆ ಮಾಡಬಹುದು. 1.5 ಅಂದ್ರೆ ಇಲ್ಲಿ ನೋಡ್ಬೋದು, ಕೆಳಗಡೆ ಗೊತ್ತಾಗ್ತಾ ಇರತ್ತೆ ನಿಮಗೆ ನೋಡಿ ಎಷ್ಟು 0.5 ಓಕೆ ಮಾಡ್ತೀನಿ ನಾನು, ಅತ್ಯಂತ ಸಮೀಪ ಬಂದ್ಬಿಡುತ್ತೆ ನೋಡಿ ಅಕ್ಷರಗಳು ಎಲ್ಲವನ್ನು ಕೂಡ ಕೂಡ್ಕೊಂಡಿದೆ. ಹಿಂಗಾಗ್ಬಾರ್ದ್ರಿ ಸರ್, ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು 1.15 ಕೊಡಿ, ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಈ ರೀತಿಯಾಗಿ ನಾವು ಸ್ಪೇಸಿಂಗ್ ಗಳನ್ನ ಇಲ್ಲಿ ಚೇಂಜಸ್ ಮಾಡಬಹುದು. ಮತ್ತೆ ಇದೇನು ಕಾಣಿಸ್ತಾ ಇದೆ ಅಂದ್ರೆ ಅಕ್ಷರ ಒಳಗಡೆ ಸೇಡಿಂಗ್ ಕಲರ್ಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಇದನ್ನ ಬಳಕೆ ಮಾಡ್ತಾ ಇರ್ತೀವಿ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೈಲೈಟ್ ಆಗಲ್ಲ, ಅಕ್ಷರಗಳ ಹಿಂದ್ಗಡೆ ಇರುವಂತ ಒಂದು ಸೈಜ್ ಇದ್ದಿರತ್ತಲ್ಲ, ಅದರಲ್ಲಿ ಒಂದು ಲೈನ್ ಇರುತ್ತಲ್ಲ, ಅದಕ್ಕೆ ಒಂದು ಏನ್ ಮಾಡುತ್ತೆ ಅಂದ್ರೆ ಸೇಡಿಂಗ್ ಒಳಗಡೆ ಹಾಕಿ ನಮ್ಗೆ ಕೊಡ್ತಾ ಇರತ್ತೆ ನೋಡಬಹುದು. ಇದಕ್ಕೂ ಕೂಡ ಪೂರ್ತಿ ಒಂದು ಕಲರ್ ಲೈನ್ ಬೇಕು ಸರ್ ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಲೈನ್ಸ್ ಗಳನ್ನು ಕೂಡ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಬಹಳ ಸ್ಪೇಸ್ ಇದೆ ನೋಡಿ, ಕೆಳಗಡೆ ಎರಡಕ್ಕೂ ಕೂಡ ಬಹಳಷ್ಟು ಸ್ಪೇಸ್ ಆಗಿದೆ. ಕಡಿಮೆ ಆಗ್ಬೇಕು ಅಂದ್ರೆ ನೀವು ಇಲ್ಲಿ ಸ್ಪೇಸ್ ಒಳಗೆ ಹೋಗಿ 1.5 ಕೊಡಿ, ಸ್ವಲ್ಪ ಕಡಿಮೆ ಒಂದು ಸ್ಪೇಸ್ ಒಳಗೆ ಬಂದ್ಬಿಡುತ್ತೆ. ಇನ್ನು ಸ್ವಲ್ಪ ಸಮೀಪ ಬರ್ಬೇಕ್ರಿ ಸರ್ ಅಂದ್ರೆ ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಮತ್ತೆ ಏನ್ ಮಾಡ್ಬೇಕು ಇಲ್ಲಿಂದ 1.5 ಅಥವಾ 1 ಕೊಡಿ. ಓಕೆ, ಇನ್ನು ಸ್ವಲ್ಪ ಕೆಳಗಡೆ ಸಮೀಪ ಕೂಡ ಬಂದ್ಬಿಡ್ತದೆ. ಈ ರೀತಿಯಾಗಿ ಕೂಡ ನೀವು ಚೇಂಜಸ್ ಅನ್ನ ಮಾಡಬಹುದು. ಗೊತ್ತಾಗ್ತಿದ್ಯಾ? ಮತ್ತೆ ಇದನ್ನ ನಾವೇನ್ ಮಾಡ್ತೀವಿ, ಸೇಡಿಂಗ್ ಗಳನ್ನ ಕೊಡ್ಲಿಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ನೀವು ಬೇಕಾಗಿರುವಂತ ಒಂದು ಕಲರ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಸೇಡ್ ಆಗಿ ಕೂಡ ಸಂಪೂರ್ಣವಾಗಿ ಕೊಡಬಹುದು. ಅಂದ್ರೆ ಹೆಡ್ಲೈನ್ ಬರ್ದಿರ್ತೀರಿ, ಏನೋ ಒಂದು ಬರ್ದಿರ್ತಾರಲ್ಲ, ಅದರ ಹಿಂದ್ಗಡೆ ಕಲರ್ಸ್ ಈ ರೀತಿಯಾಗಿ ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಕಲರ್ಸ್ ಕೊಡಬಹುದು. ಸರ್ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ ಸರ್, ಇದೇನ್ ಕಾಣಿಸ್ತಾ ಇದೆ ಅಂದ್ರೆ ನೋಡಬಹುದು ಬಾಟಮ್ ಬಾರ್ಡರ್ ಅಂತ ಬರ್ತಾ ಇರತ್ತೆ. ಸರ್ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಬಾರ್ಡರ್ ಹಾಕ್ಬೇಕಾಗಿದೆ ನಾನು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಕೂಡ ಒಂದು ಲೈನ್ ಸಂಪೂರ್ಣವಾಗಿ ಬಂದ್ಬಿಟ್ಟಿರ್ತದೆ. ಇದಕ್ಕಷ್ಟೇ ಲೈನ್ ಬೇಕ್ರಿ ಸರ್, ಒಂದೇ ಲೈನಿಗೆ ಬೇಕು ಅಂದ್ರೆ ಅದು ಒಂದೇ ಲೈನ್ ಸೆಲೆಕ್ಷನ್ ಮಾಡ್ಕೊರಿ. ಏನ್ ಮಾಡ್ಬೇಕು, ಬಾಕ್ಸ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಆಲ್ ಬಾರ್ಡರ್ ಅಂದ್ರೆ 4 ಕಡೆ ಬಾರ್ಡರ್ ಬರುತ್ತೆ. ಅಂದ್ರೆ ಮೇಲ್ಗಡೆ ಬಂದಿರುತ್ತೆ, ಕೆಳಗಡೆ ಈ ಕಡೆನೂ ಬಂದಿರುತ್ತೆ, ಈ ಕಡೆನೂ ಕೂಡ ಬಂದಿರುತ್ತೆ. ಸರ್ ನನ್ಗೇನ್ ಆಗ್ಬೇಕಾಗಿದೆ, ಮೇಲ್ಗಡೆ ಕೆಳಗಡೆ ಅಷ್ಟೇ ಬರಬೇಕು, ಮುಂದ್ಗಡೆ ಮತ್ತೆ ಈ ಕಡೆ ಮುಂದ್ಗಡೆ ಓಪನ್ ಆಗಿರ್ಬೇಕ್ರಿ ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ನಿಮ್ಗೆ ಯಾರು ಬೇಡ ಅಂತಾರ ಇಲ್ಲಿ ಸಂಪೂರ್ಣವಾಗಿ ಇಫೆಕ್ಟ್ ಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡಬಹುದು ಹಾರಿಜಾಂಟಲ್ ಲೈನ್ ಇರುತ್ತೆ, ಡ್ರಾ ಬಾರ್ಡರ್ ಮಾಡಬಹುದು, ಬಹಳಷ್ಟು ವಿಧಾನಗಳು ಇದ್ದಿರುತ್ತೆ. ಇದರಲ್ಲಿ ನಿಮ್ಗೆ ಲೆಫ್ಟ್ ಬೇಕು ಅಂದ್ರೆ ಲೆಫ್ಟ್ ಈ ಕಡೆ ಹೋಗ್ಬಿಡುತ್ತೆ ನೋಡಿ, ಲೆಫ್ಟ್ ಹೋಯ್ತಾ. ಮತ್ತೆ ನನಗೆ ಇನ್ನೂ ಈ ಕಡೆನೂ ಹೋಗ್ಬೇಕು ಸರ್ ಅಂದ್ರೆ ಇಲ್ಲಿಂದ ರೈಟ್ ತೆಗಿರಿ, ಈ ಕಡೆ ಒಂದು ಬಾಯಿನೂ ಕೂಡ ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಸರ್ ಕೆಳಗಡೆದು ನನಗೆ ಬೇಕಾಗಿಲ್ಲ ರೀ ಅಂದ್ರೆ ನೀವು ಕೆಳಗಡೆ ಬಾಟಮ್ ಬಾರ್ಡರ್ ತೆಗಿರಿ, ಕೆಳಗಡೆದು ಹೋಗ್ಬಿಡುತ್ತೆ, ಮೇಲ್ಗಡೆ ಮಾತ್ರ ಲೈನ್ ಉಳ್ಕೊಂಡಿರ್ತದೆ. ತಿಳಿಯಾಗತ್ತದ? ನಿಮ್ಗೆ ಹೆಂಗ್ ಬೇಕು ಹಂಗ ನೀವೇನ್ ಮಾಡ್ಬೋದು, ಇಲ್ಲಿಂದ ಬದಲಾವಣೆಯನ್ನ ಮಾಡಬಹುದು. ಆಲ್ ಬಾರ್ಡರ್ ಅಂದ್ರೆ 2 ಕಡೆ 4 ಕಡೆ ಸಂಪೂರ್ಣವಾಗಿ ಬರುತ್ತೆ. ಇನ್ಸೈಡ್ ಅಂದ್ರೆ ಒಳಗಡೆ ಮಾತ್ರ ಬರುತ್ತೆ, ಬಟ್ ಇಲ್ಲಿ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇದೆ, ಒಂದೇ ನಾವು ತಗೋತಾ ಇದೀವಲ್ಲ. ಹಾಗಾಗಿ ನೀವು ಆಲ್ ಬಾರ್ಡರ್ ಅನ್ನೋದನ್ನ ಉಪಯೋಗಿಸ್ಕೊರಿ, ಅದು ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇರತ್ತೆ. ನಾನು ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ಬಾರ್ಡರ್ಸ್ ಗಳನ್ನ ತಗೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಬಂದಿರುವಂತ ಹೋಮ್ ಒಳಗಿರುವಂತ ಆಲ್ ಬಾರ್ಡರ್ಸ್ ಮೇಲೆ ನಾವು ಹೋಗಿ ಏನ್ ಮಾಡ್ಬೇಕಾಗತ್ತೆ, ಬಾರ್ಡರ್ಸ್ ಗಳು ಲೈನ್ಸ್ ಗಳು ತಗೊಳ್ಳಿಕ್ಕೆ ನಮ್ಗೆ ಇಲ್ಲಿ ಅನುಕೂಲ ಆಗ್ತಾ ಇರತ್ತೆ. ಸರ್ ಜೊತೆಗೆ ಇದಕ್ಕೆ ಒಂದು ಪೇಜ್ ನನಗೆ ಬಾರ್ಡರ್ ಬೇಕಾಗಿದೆಯಲ್ಲ, ಎಲ್ಲಿ ಹೋಗ್ಬೇಕು ಅಂದ್ರೆ ಇದೇ ಒಂದು ಬಾರ್ಡರ್ ಮೇಲೆ ಹೋಗಿ ನೀವು ಇಲ್ಲಿಂದ ಬಾರ್ಡರ್ ಅಂಡ್ ಶೇಡಿಂಗ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂತಹ ಬಾರ್ಡರ್ಸ್ ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅಂದ್ರೆ ಒಂದು ಪೇಜ್ಗೆ ಬಾರ್ಡರ್ ನ ಯಾವ ರೀತಿಯಾಗಿ ಹಾಕ್ಬಹುದು ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಹಾಕೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದು ನೋಡ್ತಾ ಇರಬೇಕು, 4 ಕಡೆ ಈ ಲೈನ್ ಕಾಣಿಸ್ತಾ ಇರಬೇಕು ನಿಮ್ಗೆ ಸಂಪೂರ್ಣವಾಗಿ. ಸಪೋಸ್ ಈ ಕಡೆ ಕಾಣಿಸ್ತಾ ಇಲ್ಲ ಅಂದ್ರೆ ನೋಡಿ, ಈ ಕಡೆ ಕಾಣಿಸ್ತಾ ಇಲ್ಲ, 1 2 3 ಕಡೆ ಕಾಣಿಸ್ತಾ ಇದೆ, ಈ ಕಡೆ ಕಾಣಿಸ್ತಾ ಇಲ್ಲ. ಸಪೋಸ್ ನೀವು ಹಿಂಗೆ ಇದ್ದಾಗ ಓಕೆ ಅಂತ ಮಾಡಿದ್ರೆ ಬಾರ್ಡರ್ ಎಲ್ಲಿ ಬರುತ್ತೆ ನಿಮ್ಗೆ, ಸಂಪೂರ್ಣವಾಗಿ ಬತ್ತಾ ಬಾರ್ಡರ್ ಬಂದೇ ಇಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿಂದ ಹೋಗಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಆಲ್ ಬಾರ್ಡರ್ ಸೆಲೆಕ್ಷನ್ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಬಾಕ್ಸ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದೆ, ಒಂದು ಬಾಕ್ಸಿಗೆ ಒಂದು ಬಾರ್ಡರ್ ಕೂಡ ಬಂದ್ಬಿಟ್ಟಿರ್ತದೆ. ನಾನು ಕಂಟ್ರೋಲ್ A ಮಾಡ್ಕೋತೀನಿ. ಸಂಪೂರ್ಣವಾಗಿ ಇಲ್ಲಿಂದ ನೀವೇನ್ ಮಾಡ್ಬೋದು ಅಂದ್ರೆ ಬಾರ್ಡರ್ಸ್ ಗಳನ್ನ ಇಲ್ಲಿ ಹಾಕಿ ಉಪಯೋಗಿಸ್ಕ ಹೋಗ್ಬಹುದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ತಗೋಬಹುದು. ಮತ್ತೆ ಸೈಜ್ ಕೂಡ ಇದ್ದಿರುತ್ತೆ, ಕೆಳಗಡೆ ಸೈಜ್ ದೊಡ್ಡದು ಸಣ್ಣದು ಕೂಡ ಮಾಡಬಹುದು. ಪ್ಯಾರಾಗ್ರಾಫ್ಸ್ ಇದ್ದಿರುತ್ತೆ, ಪ್ಯಾರಾಗ್ರಾಫ್ಸ್ಗೆ ನಾವು ಹಾಕ್ತಾ ಇರುವಂತದ್ದು. ಓಕೆ, ಪ್ಯಾರಾಗ್ರಾಫ್ಸ್ಗೆ ನಾನು ಸಂಪೂರ್ಣವಾಗಿ ಹಾಕಿದ್ರೆ ಈ ರೀತಿಯಾಗಿ ಒಂದು ಪ್ಯಾರಾಗ್ರಾಫ್ಸ್ಗೆ ಕಂಪ್ಲೀಟ್ ಆಗಿ ನಮ್ಗೆ ಏನ್ ಬರುತ್ತೆ, ಒಂದು ಬಾರ್ಡರ್ ಕೂಡ ತಯಾರಾಗಿ ಬಂದ್ಬಿಟ್ಟಿರ್ತದೆ. ನಿಮ್ಗೆ ಎಂತ ಬಾರ್ಡರ್ ಬೇಕು ಅಂತ ಬಾರ್ಡರ್ ನೀವೇನ್ ಮಾಡಬಹುದು, ಇಲ್ಲಿಂದ ಬಾರ್ಡರ್ ಅಂಡ್ ಶೇಡಿಂಗ್ ಒಳಗೆ ಹೋಗಿ ನೀವು ಬಾರ್ಡರ್ಸ್ ಗಳನ್ನ ಅಪ್ಲೈ ಮಾಡಬಹುದು. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ಕಂಟ್ರೋಲ್ A ಸೆಲೆಕ್ಷನ್ ಮಾಡ್ಕೊಂಡೆ ನಾವು ಬಾರ್ಡರ್ಸ್ ಅನ್ನ ಅಪ್ಲೈ ಮಾಡಬೇಕಾಗ್ತದೆ. ಸುಮ್ಮನೆ ಮಾಡಿದ್ರೆ ಅಲ್ಲಿ ಬರುವುದಿಲ್ಲ. ಗೊತ್ತಾಗ್ತಿದ್ಯಾ? ಇಲ್ಲಿ ಬಾರ್ಡರ್ಸ್ ಒಳಗೆ ಹೋಗಿ ನೀವೇನ್ ಮಾಡಬೇಕು, ಬಾರ್ಡರ್ಸ್ ಒಳಗೆ ಹೋಗಿ ಇಲ್ಲಿಂದ ಬಾರ್ಡರ್ಸ್ ಅಂಡ್ ಶೇಡಿಂಗ್ ಒಳಗೆ ಹೋಗ್ತಿದ್ದಾನೆ. ಯಾವ ಒಂದು ಬಾರ್ಡರ್ ನಿಮ್ಗೆ ಇಷ್ಟವಾದ ಬಾರ್ಡರ್ ಬೇಕಾಗಿದೆಯೋ ಅದನ್ನ ಬಾಕ್ಸ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಅಂತ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಪೇಜ್ಗೆ ಒಂದು ಬಾರ್ಡರ್ಗಳು ಕೂಡ ಸಂಪೂರ್ಣವಾಗಿ ಬಂದ್ಬಿಟ್ಟಿರ್ತಾವ.
ಗೊತ್ತಾಗ್ತಿದ್ಯಾ? ಅಂದ್ರೆ ಸಂಪೂರ್ಣವಾಗಿ ಪ್ಯಾರಾಗ್ರಾಫ್ಸ್ ಕೂಡ ಸಂಪೂರ್ಣವಾಗಿ ಗೊತ್ತಾಯ್ತು, ಫಾಂಟ್ ಕೂಡ ಸಂಪೂರ್ಣವಾಗಿ ಗೊತ್ತಾಯ್ತು. ಇದೇನ್ ಬಿಡಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿಗೋಸ್ಕರ ನಾವು ಯೂಸ್ ಮಾಡ್ತೀವಿ, ಇದು ಕೂಡ ಆಲ್ರೆಡಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ಅಂದ್ರೆ ಇವುಗಳನ್ನ ತಿಳಿದುಕೊಂಡಾಗ ನಾವೇನ್ ಮಾಡ್ಬೋದು, ಯಾವ್ದಾದ್ರು ಒಂದು ಅಸೈನ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗ್ಬಿಡ್ತದೆ. ಈಗ ಸಪೋಸ್ ನಾನು ಸುಮ್ಮನೆ ಒಂದು ಅಸೈನ್ಮೆಂಟ್ ಮಾಡ್ಕೋಬೇಕು, ಪಟಕನೆ ಹೋಮ್ ಒಳಗೆ ಬಂದು ಹಿಂಗೆ ದೊಡ್ಡದು ಮಾಡ್ಕೋಬೇಕು, ಸರ್ ಇವೆಲ್ಲ ನಮ್ಗೆ ಹೇಳೇ ಇಲ್ಲಲ್ರಿ ಸರ್, ನಮ್ಗೆ ಕನ್ಫ್ಯೂಸ್ ಆಗಕತ್ತೈತಿ, ನೀವು ಎಲ್ಲೆಲ್ಲಿ ಏನೇನು ಹೋಗಿ ಏನೇನು ತಗೊಂಡ್ ಬರಾಕತ್ತೀರಿ, ಹೆಂಗಂಗೆ ಹಾಕಾಕತ್ತೀರಿ ಅನ್ನೋದು ಒಂದು ತಿಳಿಯಾಕತ್ತಿಲ್ರಿ ಸರ್ ಅಂತೇಳಿ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಿ. ಹಂಗಾಗಿ ನಾವು ಮೊದಲೇ ಆ ಒಂದು ದಾರಿಯನ್ನ ತಿಳ್ಕೊಂಡ್ರೆ, ಎಲ್ಲಿ ಹೋಗಿ ಆ ಒಂದು ತಗೊಂಡ್ ಬರ್ಬೇಕು ಅನ್ನೋದು ಗೊತ್ತಿತ್ತು ಅಂದ್ರೆ ನಾನು ಅಸೈನ್ಮೆಂಟ್ ಅನ್ನ ಪ್ರಾರಂಭ ಮಾಡಿದಾಗ ನಿಮ್ಗೆ ಬಹಳಷ್ಟು ಸರಳವಾಗಿ ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ಮೊದಲು ಗೊತ್ತಾಗ್ಬೇಕು, ಹೌದಿಲ್ಲ, ಎಲ್ಲಿ ಏನದಾವ, ಎಲ್ಲಿ ಏನೇನ್ ಇಟ್ಟಾರ, ಯಾವ ಹೆಂಗೆ ಕೆಲಸ ಮಾಡ್ತಾವ, ಯಾವಾಗ ಅವುಗಳನ್ನ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಾಯ್ತು ಅಂದ್ರೆ ನಾವು ಆಮೇಲೆ ಕೆಲಸ ಮಾಡೋದು ನಮಗೆ ಬಹಳ ಈಸಿ ಆಗ್ಬಿಡ್ತದೆ. ನಮ್ಗೆ ಏನೂ ಗೊತ್ತಿಲ್ಲ, ಡೈರೆಕ್ಟ್ ನಾವು ಕೆಲಸ ಮಾಡಾಕತ್ತೀವಿ, ಇಲ್ಲಿ ಹೋಗಿ ಅದನ್ನ ತಗೊಂಡ್ ಬರ್ತೀನಿ, ಪೇಜ್ ಲೇಔಟ್ ಒಳಗೆ ಹೋಗಿ ಇದನ್ನ ಹಾಕೋತೀನಿ, ರೆಫರೆನ್ಸ್ ಒಳಗೆ ಹೋಗಿ ಇದನ್ನ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ಕೊತ ನಾವು ಒಂದು ಪ್ರಾಜೆಕ್ಟ್ ಅನ್ನ ಇಲ್ಲಿ ಕೆಲಸ ಮಾಡಿ ತೋರಿಸಿದೆ ಅಂದ್ರೆ ಮತ್ತೆ ಇವೆಲ್ಲ ಯಾವಾಗ ಗೊತ್ತಾಗ್ಬೇಕು ನಿಮ್ಗೆ, ಹೌದಿಲ್ಲ ರೀ? ಒಂದು ಪ್ರಾಜೆಕ್ಟ್ ಮಾಡಾಕತ್ತೀವಿ ಅಂದ್ರೆ, ಒಂದು ಕೆಲಸ ಮಾಡಾಕತ್ತೀವಿ ಅಂದ್ರೆ ಬಹಳಷ್ಟು ಅಂದ್ರೆ ಒಂದು ಎರಡು ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋತೀನಿ. ಇವೆಲ್ಲವನ್ನು ಕೂಡ ಯೂಸ್ ಮಾಡ್ಲಿಕ್ಕೆ ಆಗತ್ತಾ? ಒಂದೇ ಒಂದು ಆಪ್ಷನ್ಸ್ ಒಳಗಡೆ, ಒಂದು ಪ್ರಾಜೆಕ್ಟ್ ಒಳಗಡೆ ಆಗುವುದಿಲ್ಲ. ಹಂಗಾಗಿ ನಾವು ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ಫಾಂಟ್ ಆಗಿರ್ಬೋದು, ಪ್ಯಾರಾಗ್ರಾಫ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ಕೂಡ ಸಂಪೂರ್ಣವಾಗಿ ಗೊತ್ತಾಗಿದೆ. ಮುಂದಿನ ಕ್ಲಾಸ್ ಒಳಗಡೆ ಇವೆಲ್ಲವನ್ನು ಕೂಡ ಗೊತ್ತಾಯ್ತು ಅಂದ್ರೆ ಮುಂದೆ ಬರುವಂತ ಇನ್ಸರ್ಟ್, ಪೇಜ್ ಲೇಔಟ್ ಇವೆಲ್ಲ ಏನಿರುತ್ತೆ, ಯಾವುದನ್ನ ಯಾವಾಗ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಒಳಗಡೆ ಸಂಪೂರ್ಣವಾಗಿ ಇವತ್ತು ಮೈಕ್ರೋಸಾಫ್ಟ್ ವರ್ಡಿನ ಒಂದು 2ನೇ ಕ್ಲಾಸ್ ಅಲ್ಲಿ ಇರುವಂತಹ ಒಂದು ಪ್ಯಾರಾಗ್ರಾಫ್ಸ್ ಮತ್ತೆ ಇಲ್ಲಿಂದ ಫಾಂಟಿನ ಒಂದು ಗ್ರೂಪ್ಸ್ ಅಲ್ಲಿ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬಹುದು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಏನಾದ್ರೂ ಗೊತ್ತಾಗಿಲ್ಲ ಸರ್, ನಮಗೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಪ್ರಶ್ನೆಗಳ ಕೇಳಲಿಕ್ಕೆ ಅವಕಾಶ ಇರುತ್ತೆ, ದಯವಿಟ್ಟು ಕೇಳಬಹುದು. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಅವಕಾಶ ಇದ್ದಿರುತ್ತೆ. ಏನು ಇಲ್ಲ ಸರ್, ನನಗೆ ಸಂಪೂರ್ಣವಾಗಿ ಪ್ಯಾರಾಗ್ರಾಫ್ಸ್ ಮತ್ತೆ ಫಾಂಟ್ ಸಂಪೂರ್ಣವಾಗಿ ಅರ್ಥ ಆಗಿದೆ, ಯಾವುದು ಕೂಡ ಡೌಟ್ಸ್ ಇಲ್ಲ. ಯಾಕಂದ್ರೆ ನೀವು ಕೂಡ ನಾಳೆ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋರಿದ್ದೀರಿ, ನೀವು ಕೂಡ ಸ್ವಂತ ಉದ್ಯೋಗ ಮಾಡೋರಿದ್ದೀರಿ, ನೀವು ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾ ಇದ್ದೀರಿ, ನೀವು ಕೂಡ ಅವರಿಗೆ ಟ್ರೈನಿಂಗ್ ಗಳನ್ನ ಕೊಡಬೇಕಾಗತ್ತೆ. ನೋಡ್ತಮ್ಮ, ಇವೆಲ್ಲ ಯಾವಾಗ ಕೆಲಸಕ್ಕೆ ಬರುತ್ತೆ, ಇವು ಹೆಂಗೆ ಉಪಯೋಗಿಸ್ತಾರ ಅನ್ನೋದನ್ನ ನಿಮ್ಗೂ ಸಂಪೂರ್ಣವಾಗಿ ಗೊತ್ತಾಗಿತ್ತು ಅಂದ್ರೆ ನೀವು ನಂತರ 4 ಜನರಿಗೆ ಹೇಳ್ಕೊಡ್ಬೋದು, ಹೌದಿಲ್ಲ ರೀ? ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದ್ದೇನೆ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಮತ್ತೆ ಇದೇ ಸರಿಯಾಗಿ ನಾಳೆ ಕೂಡ 8 ಗಂಟೆಗೆ ಆನ್ಲೈನ್ ಕ್ಲಾಸ್ ಪ್ರಾರಂಭ ಇರುತ್ತೆ. ಪ್ರತಿದಿನ ಒಂದು ಶ್ರದ್ಧೆ ಭಕ್ತಿ ಇಟ್ಕೊಂಡು ಜಾಯಿನ್ ಆಗಿ ಸಂಪೂರ್ಣವಾಗಿ ಇದರಲ್ಲಿ ನಿಮಗೆ ಮಾಸ್ಟರ್ ಮಾಡಿ ಕೊಡ್ತೀನಿ. ಗೊತ್ತಾಗ್ತಿದೆಯಾ? ಕಂಪ್ಯೂಟರ್ ಒಳಗೆ ನಾನು ಏನೂ ಇರಲಿಲ್ಲ ಸರ್, ಇವತ್ತು ಆನ್ಲೈನ್ ಕ್ಲಾಸ್ ನಾನು ನೋಡಿ ಒಂದು ಯಾವುದೋ ಒಂದು ಹಂತಕ್ಕೆ ಬಂದಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬೇಕು. ಆ ರೀತಿಯಾಗಿ ನಿಮಗೆ ಸಂಪೂರ್ಣವಾಗಿ ತಯಾರು ಮಾಡಿ ಕೊಡ್ತೀನಿ, ಯಾವುದು ಕೂಡ ಬಿಡಲ್ಲ. ಸಂಪೂರ್ಣವಾಗಿ ಡೀಟೇಲ್ಸ್, ಎಲ್ಲ ಟೂಲ್ಸ್ಗಳು ಮತ್ತೆ ಎಲ್ಲ ಆಪ್ಷನ್ಸ್ಗಳು ಯಾವಾಗ ಇವುಗಳನ್ನ ಹೆಂಗೆ ಬಳಕೆ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಸಮಗ್ರವಾಗಿ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಗೊತ್ತಾಗ್ತಿದೆಯಾ? ಓಕೆ, ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಅದನ್ನ ಏನಾದರೂ ಒಂದು ಡೌಟ್ಸ್ ಗಳಿದ್ರೆ ಕೇಳಬಹುದು, ಅವಕಾಶ ಇರುತ್ತೆ. ಹೇಳಿ. ಇವಾಗ ಪ್ಯಾರಾಗ್ರಾಫ್ ಅಲ್ಲಿ ನನಗೆ ಯಾವುದೋ ಒಂದು ಲೈನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ನಾನು ಕಲರ್ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಕ್ ಹೋದ್ರೆ ಅದು ಡಿಲೀಟ್ ಆಗ್ತಿರಲ್ಲ, ಯಾಕೆ ಸರ್? ಮೇಡಮ್, ಅದನ್ನ ನೀವು ಈಗ ನೋಡಿ, ನನಗೆ ಇಂಪಾರ್ಟೆಂಟ್ ಇರುವಂತದ್ದು ಈ ಲೈನಿಗೆ ನಾನು ಕಲರ್ ಮಾಡ್ಕೋತೀನಿ, ಹೌದಾ? ಕಲರ್ ಹೆಂಗ್ ಮಾಡ್ಕೊಂಡೆ ಅಂದ್ರೆ, ಕಲರ್ ಹೆಂಗ್ ಮಾಡ್ಕೊಂಡಿವಿ ನಾವು, ಇದನ್ನ ಹೈಲೈಟ್ ಮಾಡಿದೀವಲ್ಲ, ಅದಕ್ಕೆ ಹೈಲೈಟ್ ಮಾಡಿದಿರಾ ಅಥವಾ ಕಲರ್ ಕೊಟ್ಟಿದ್ರಾ? ನೋಡಿ, ಎರಡು ತರ ತೋರಿಸ್ತೀನಿ ನೋಡಿ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ, ಈ ಲೈನ್ ನನಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಹೈಲೈಟ್ ಆಗ್ಬೇಕಾಗಿದೆ ಅಂದ್ರೆ ನಾನು ಹೈಲೈಟ್ ಮಾಡ್ಕೊಂಡಿರ್ತೀನಿ, ಈ ರೀತಿಯಾಗಿ ಕಾಣಿಸ್ತಾ ಇರತ್ತೆ ಮೇಡಮ್. ಓಕೆನಾ? ಇದನ್ನ ತೆಗಿಬೇಕು ಅಂದ್ರೆ ಎಷ್ಟು ಈಸಿ ಅದ ರೀ. ನೀವು ಎಲ್ಲಿಂದ ತೆಗ್ದಿರ್ತೀರಿ ಅಲ್ಲೇ ಹೋಗಿ ತೆಗಿಬೇಕು, ಎಲ್ಲಿಂದ ಹಾಕಿರ್ತೀರಿ ಅಲ್ಲೇ ಹೋಗಿ ತೆಗಿಬೇಕು. ಈಗ ಮನೆಗೆ ಲಾಕ್ ಮಾಡ್ತೀರಿ, ನೀವು ಮನೆ ಲಾಕ್ ಎಲ್ಲಿ ಹೋಗಿ ಮಾಡಿರ್ತೀರಿ ಅಲ್ಲೇ ಲಾಕ್ ತೆಗಿಬೇಕು. ಹಿಂದಿನ ಕಿಟಕಿಯಾಗ ಬಂದು ಬಾಗ್ಲ ಬಡಿತೀರಿ? ಅಲ್ಲೇ ಹೋಗ್ಬೇಕಲ್ಲ. ಹೇಳಿ. ಇಲ್ಲಿ ಇದೇನ್ ಕೆಲಸ ಮಾಡತ್ತೆ ಅಂದ್ರೆ ಸೇಡಿಂಗ್ ಮಾಡತ್ತೆ, ಇದು ಪೂರ್ತಿ ಒಂದ್ ಲೈನ್ ಬಂದ್ಬಿಡ್ತದ. ಇದು ಹೈಲೈಟ್ ಮಾಡುವಂತ ಎಲ್ಲಿ ಹೋಗಿ ಹಾಕಿರ್ತೀವಿ, ಎಲ್ಲಿ ಹಾಕಿದ್ದೆಲ್ಲ ಅಲ್ಲೇ ಹೋಗಿ ನೀವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಅದರ ಮೇಲೆ ಒಂದು ಬಾಜು ಪಾಯಿಂಟ್ ಕೊಟ್ಟಿರ್ತಾರ, ಒಂದು ಬಾಣ ಚಿಹ್ನೆ ಇರ್ತದ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ನೋ ಕಲರ್ಸ್ ಮೇಲೆ ಬರ್ಬೇಕು. ಅವಾಗ ಆ ಕಲರ್ ಹೋಗ್ಬಿಡ್ತದ. ಈಗ ಸಪೋಸ್ ಅಕ್ಷರಿಗೆ ಕಲರ್ ಕೊಟ್ಟಿರ್ತೀರಿ ಅಂತ ಅನ್ಕೋರಿ, ನಾನು ಸೆಲೆಕ್ಷನ್ ಮಾಡ್ಕೊಂಡೆ, ಇಲ್ಲಿ ಎ ಮೇಲೆ ಹಾಕಿ ನಾನು ಈಗ ಕೆಂಪು ಕಲರ್ ಅಕ್ಷರ ಮಾಡಿದ್ದೇನೆ,
ಹೌದಾ ಸರ್ ನನಗೆ ಕೆಂಪು ಕಲರ್ ಬ್ಯಾಡ್ ಆಗ್ಯದ್ರಿ, ನಾನು ಬ್ಯಾರೆ ಕಲರ್ ಹಾಕ್ಬೇಕಿತ್ತು, ನಾನು ಅವಸರದ ಕೆಂಪು ಕಲರ್ ಹಾಕಿನಿ ಅಂದ್ರ ಮತ್ತೆ ನೀವೇನ್ ಮಾಡ್ಬೇಕು, ಅದೇ ಅಕ್ಷರಿಗೆ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗಿ ಕಲರ್ ಹಾಕಿರ್ತೀರೋ ಅಲ್ಲೇ ಹೋಗಿ ಬೇರೆ ಬೇರೆ ಕಲರ್ಸ್ ಗಳನ್ನ ಹಾಕ್ಬೋದು. ನನ್ನ ಕಲರೇ ಬ್ಯಾಡ್ ಆಗ್ಯದ್ರಿ ಸರ್, ಬ್ಲಾಕ್ ಅಂಡ್ ವೈಟೇ ಬೇಕು ಅಂದ್ರೆ ಮತ್ತೆ ಒಂದು ಫಾಂಟ್ ಕಲರ್ ಮೇಲೆ ಹೋಗಿ ನನಗೆ ಕಲರ್ ಬೇಡ ಅಂದ್ರೆ ನೀವೇನ್ ಮಾಡ್ಬೇಕು, ನನ್ನ ಕಲರ್ ಅಥವಾ ಇಲ್ಲಿಂದ ವೈಟ್ ಕಲರ್ ಅಥವಾ ಬ್ಲಾಕ್ ಕಲರ್ ಇದ್ದಿರ್ತದ, ಇದ್ರಾಗ ನೋ ಕಲರ್, ಯಾಕಂದ್ರೆ ಅಕ್ಷರಗಳಿಗೆ ಕರಿ ಕಲರ್ ಕೊಟ್ಟಿರ್ತೀರಲ್ಲ ಅದೇ ಕರಿ ಕಲರ್ ಸೆಲೆಕ್ಷನ್ ಮಾಡ್ಕೊರಿ, ಆಟೋಮೆಟಿಕ್ ಬ್ಲಾಕ್ ಬಂದ್ಬಿಡ್ತದ. ಈಗ ಸಪೋಸ್ ನಾನು ಬಕೆಟ್ ತಗೊಂಡು ಹಾಕಿದೆ ರೀ, ಹಾಕ್ರಿ ಅಲ್ಲ ಅದಕ್ಕೇನಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ, ಬಕೆಟ್ ತಗೊಂಡು ಕಲರ್ ಫಿಲ್ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸರ್ ಇದಕ್ಕೆ ನಾನು ಸೆಲೆಕ್ಷನ್ ಮಾಡಿ ಏನ್ ಮಾಡ್ತಾ ಇದೀನಿ ಅಂದ್ರ ಇಲ್ಲಿ ಹಾಕಿರ್ತೀವಿ ನಮ್ಗೆ ನೆನಪೇ ಇರಲ್ಲ, ಇಲ್ಲಿ ಹೋಗಿ ತೆಗಿತಾ ಇರ್ತೀವಿ, ಹೈಲೈಟ್ ಕಲರ್ ಒಳಗೆ ಹೆಂಗ್ ಹೋಗ್ತದ ಅದು, ಹೈಲೈಟ್ ಕಲರ್ ಒಳಗೆ ಹೋಗ್ತದ, ಹೋಗೋದೇ ಇಲ್ಲ ಅದು. ಹೈಲೈಟ್ ಕಲರ್ ಹೆಂಗ್ ಹೋಗ್ಬೇಕು, ಬಕೆಟ್ಲಿ ಹಾಕಿರ್ತೀವಿ ಇಲ್ಲಿ ಹೋಗಿ ತೆಗಿದ, ನೀವು ಎಲ್ಲಿ ಹೋಗಿ ಹಾಕಿರ್ತೀರಲ್ಲ ನೀವೇನ್ ಮಾಡ್ಬೇಕು, ಎಲ್ಲಿ ಹೋಗಿ ಹಾಕೊಂಡಿರ್ತೀರಿ ಅಲ್ಲೇ ಹೋಗಿ ತೆಗಿಬೇಕಮ್ಮ ಅದನ್ನ, ಗೊತ್ತಾಗ್ತದ. ಈಗ ಇದನ್ನ ಹಾಕೊಂಡಿದ್ದೆ ನಾನು, ಬಕೆಟ್ ತಗೊಂಡು ಹಾಕೊಂಡಿದ್ನಿ ಇಲ್ಲಿ ಸಂಪೂರ್ಣವಾಗಿ, ಅವಾಗ ನೋ ಕಲರ್ ಹೇಳ್ಬೇಕು. ಆಮೇಲೆ ಹೈಲೈಟ್ ಮಾಡಿದೆ ಅದನ್ನು ಕೂಡ ಏನ್ ಮಾಡ್ಬೇಕು, ನೋ ಕಲರ್ಸ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಹೋಗಿರತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು, ನೋ ಕಲರ್ಸ್. ಮತ್ತೆ ಇದನ್ನ ಏನ್ ಮಾಡ್ಕೋತೀನಿ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ವೈಟ್ ಕಲರ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ನೋ ಕಲರ್ ಅಂತ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಹೋಗಿರ್ತದ. ಈಗ ಮಾಡ್ತೀನಿ ನೋಡಿ, ಓಕೆ ಇಲ್ಲಿ ಹೋಗ್ಬಿಟ್ಟು ನೋ ಕಲರ್ಸ್ ಅಂತ ಹೇಳಿ ಸಂಪೂರ್ಣವಾಗಿ ನಮ್ಗೆ ಹೋಗ್ತಾ ಇರತ್ತೆ. ಓಕೆ ಈ ರೀತಿಯಾಗಿ ಕೊಡ್ಬೋದು, ನೋ ಕಲರ್ಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಕೊಡಿ, ಇಲ್ಲ ಅಂದ್ರೆ ಇಲ್ಲಿಂದ ಹಾಕೊಳ್ಳಿ, ಮತ್ತೆ ಇಲ್ಲಿಂದ ತಗೊಳ್ಳಿ. ಓಕೆ ನೋ ಕಲರ್ಸ್ ಅಂತ ಕೊಡ್ಬೋದು. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಕಲರ್ಸ್ ಮೇಡಮ್ ಯಾವ್ದು ಇದು ಹೋಗ್ಬೇಕಾ, ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇರತ್ತೆ. ಬಕೆಟ್ ನೋಡ್ಕೋಬೇಕು, ಮೊದಲಿಗೆ ವೈಟ್ ಕಲರ್ ಕೊಡೋಣ ಅಥವಾ ಬೇರೆ ಬೇರೆ ಕಲರ್ಸ್ ಕೊಡೋಣ. ಓಕೆ ಇದು ನಮಗೆ ಬಕೆಟ್ಲಿಂದ ಏನಾಗಕತ್ತದ, ಸಂಪೂರ್ಣವಾಗಿ ಒಂದು ಕಲರ್ ಬರಕತ್ತದ, ಹೌದಾ. ಬಟ್ ಇಲ್ಲಿ ಏನಾಗಿದೆ, ಹೈಲೈಟ್ ಕಲರ್ ಮಾತ್ರ ಬಂದಿದೆ ಮೇಡಮ್. ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋಣ, ಹೋಗೋದಿಲ್ಲ ಅಂತ ತಲೆನೇ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಹೋಗುತ್ತೆ. ಸೆಲೆಕ್ಷನ್ ಮಾಡ್ಕೊಂಡು ಬೇರೆ ಕಲರ್ ಕೊಡಿ ಅಥವಾ ಹೈಲೈಟ್ ಕಲರ್ ಕೊಡೋಣ, ಫಸ್ಟಿಗೆ ಕೊಟ್ಟೆ, ಮತ್ತೆ ವಾಪಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು, ಮತ್ತೆ ಹೋಗಿಲಿಂದ ನೋ ಕಲರ್ಸ್ ಅಂತ ಹೇಳಿ ಮತ್ತೆ ವಾಪಸ್ ಅದೇ ಕಲರ್ ಬರ್ತದ. ಅವಾಗ ಹಿಂಗ್ ಬರಾಕತ್ತಿತ್ತು ಅಂದ್ರೆ ಇಲ್ಲಿಂದ ಫಾರ್ಮೆಟ್ ಕ್ಲಿಯರ್ ಮಾಡ್ಕೊರಿ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಫಾರ್ಮೆಟ್ ಕ್ಲಿಯರ್ ದ ಫಾರ್ಮೆಟ್ ಅಂತ ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ನೋಡಿ ನಾನು ಈ ರೀತಿಯಾಗಿ ತಗೊಂಡಿದ್ನ ಸರ್, ಇದಕ್ಕೆ ಹೋಗ್ಬೇಕಾಗಿತ್ತಲ್ಲ, ಈ ಸಂಪೂರ್ಣವಾಗಿ ಇದಕ್ಕೆ ತೆಗೆದೇ ಬಿಡ್ಬೇಕ್ರಿ ಸರ್, ಕಲರ್ ಯಾಕೆ ಹಿಂಗೆ ಬರಾಕತ್ತೈತಿ ಏನಿದು ಅಂತ ನಿಮ್ಗೆ ಅನಿಸ್ತದ. ಅವಾಗ ಸಪೋಸ್ ಇಲ್ಲಿಂದ ನೋಡ್ಬೇಕು ನೋ ಕಲರ್ಸ್ ಅಥವಾ ಬೇರೆ ಬೇರೆ ಕಲರ್ಸ್ ಅಥವಾ ಇಲ್ಲಿಂದ ವೈಟ್ ಕಲರ್ಸ್ ಅಂತ ನೀವು ನೋ ಕಲರ್ಸ್ ಹಾಕಿದ್ರು ಬರ್ತದ, ಮತ್ತೆ ಇಲ್ಲಿಂದ ಹಾಕಿದ್ರು ಬರ್ತದ, ಒಟ್ಟ ಬಿಡಾಕತ್ತಿಲ್ಲದ ನೋಡಿ. ಮತ್ತೆ ಇದನ್ನ ಸೆಲೆಕ್ಷನ್ ಮಾಡ್ಕೋತೀನಿ, ಮತ್ತೆ ಇಲ್ಲಿಂದ ನನಗೆ ನೋ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಬರಕತ್ತದ, ಮತ್ತೆ ಬೇರೆ ಬೇರೆ ಕಲರ್ಸ್ಗಳು ಹಾಕಿದ್ರು ಕೂಡ ಬರ್ತಾ ಇರತ್ತೆ. ಅವಾಗ ಈ ರೀತಿಯಾಗಿ ಆದಾಗ ಏನ್ ಮಾಡ್ಬೇಕು ಅಂದ್ರೆ ಇವೆರಡೂ ಕೂಡ ಸೆಟ್ಟಿಂಗ್ ಚೇಂಜಸ್ ಆಗಿರತ್ತೆ. ಅವಾಗ ನೀವು ಈ ರೀತಿಯಾಗಿ ಸ್ವಲ್ಪ ತೊಂದರೆಗಳು ಆದಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಕ್ಲಿಯರ್ ಫಾರ್ಮೆಟ್ ಅಂತ ಇರುತ್ತೆ ಮೇಲ್ಗಡೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಗೊತ್ತಾಯ್ತಾ? ಓಕೆ ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಹೈಲೈಟ್ ಹಾಕಿ ನೋಡೋಣ ಅಲ್ಲಿ ಇವಾಗ ಹೋಗುತ್ತಾ ಇಲ್ಲ ಗೊತ್ತಾಗುತ್ತೆ. ಹಾಕೊಂಡಿದ್ದೆ, ಮತ್ತೆ ಈಗ ತೆಗಿಬೇಕಾಗಿದೆಯಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ, ಮತ್ತೆ ಹೈಲೈಟ್ ಮೇಲೆ ಹೋಗಿ ನೋ ಕಲರ್ಸ್ ಅಲ್ಲಿ ಹೋಗುತ್ತೆ. ವಾಪಸ್ ಈ ಬಕೆಟ್ ಇವೆರಡು ಕೂಡಿದಾಗ ಅಲ್ಲಿ ಏನೋ ಒಂದು ಚೇಂಜಸ್ ಆಗ್ಬಿಡುತ್ತೆ ಮೇಡಮ್, ಸೆಟ್ಟಿಂಗ್ ತಪ್ಪು ಹೋಗುತ್ತೆ ಕಂಪ್ಯೂಟರ್ದೆ. ಓಕೆ ಓಕೆ ಹಾ, ಕಂಪ್ಯೂಟರ್ದೇ ಸೆಟ್ಟಿಂಗ್ ತಪ್ಪಿಸ್ಬಿಡ್ತೀರಿ ನೀವು. ಇದನ್ನು ಕೂಡ ಹಾಕೋತೀರಿ, ಮತ್ತೆ ಇದರ ಜೊತೆಗೆ ಮತ್ತೆ ಹೈಲೈಟ್ ಕಲರ್ ಕೂಡ ಹಾಕಿದಾಗ ಈಗ ನಾವೇನ್ ಮಾಡ್ತೀವಿ, ಈಗ ಹೈಲೈಟ್ ಕಲರ್ ತೆಗಿಲಿಕ್ಕೆ ಹೋಗ್ತೀನಿ, ಅದು ಬಂದ್ಬಿಡ್ತದೆ. ಹೈಲೈಟ್ ಕಲರ್ ತೆಗಿತೀನಿ, ಇದು ಬಂದ್ಬಿಡ್ತದೆ. ಮತ್ತೆ ಇದನ್ನು ಕೂಡ ತೆಗಿಬೇಕು, ವಾಪಸ್ ಮತ್ತೆ ಅದೇ ಇದ್ದಿರ್ತದೆ. ಗೊತ್ತಾಗ್ತದ? ಅಂದ್ರ ಎರಡರಲ್ಲಿ ಒಂದು ಹಾಕೋರಿ, ಎರಡೂ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅದು ಹೆಂಗ್ ಹೋಗ್ಬೇಕದ. ಓಕೆ ಇದನ್ನು ಹಾಕ್ತಿರಂತೀರಿ, ಅದನ್ನು ಹಾಕ್ತಿರಂತೀರಿ ನೋಡಿ, ಇದು ಹೋಗುದಿಲ್ಲ ಈಗ, ಯಾಕಂದ್ರೆ ಎರಡು ಆಕ್ಟಿವ್ ಆಗಿದ್ದಿರ್ತದ. ಅವಾಗ ಅದನ್ನ ಫಾರ್ಮೆಟ್ ಕ್ಲಿಯರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೋಗ್ಬಿಟ್ಟಿರ್ತದೆ. ತಿಳಿತಾ? ಮತ್ತೆ ಏನಾದ್ರು ಡೌಟ್ಸ್? ಥ್ಯಾಂಕ್ ಯು. ಇದೇ ರೀತಿಯಾಗಿ ಮುಂದಿರುತ್ತೆ ಮೇಡಮ್, ಇದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ, ಇದಕ್ಕಿಂತ ಅಸೈನ್ಮೆಂಟ್ಗಳು ಚೆನ್ನಾಗಿರುತ್ತೆ. ಓಕೆ ಇನ್ನು ಮುಂದೆ ನಡೆಯುವಂತದ್ದನ್ನೇ ನಮಗೆ ಸಂಪೂರ್ಣವಾಗಿ ಕಲಿಬೇಕಾಗಿರುವಂತದ್ದು. ಇಷ್ಟು ದಿನ ಏನ್ ಕಲ್ತೀವಲ್ಲ ಅದು ಜಸ್ಟ್ ಫಾರ್ ನಾಲೆಜ್ಗೋಸ್ಕರ. ಯಾವ ರೀತಿಯಾಗಿರುತ್ತೆ ಅಂದ್ರೆ ಕಂಪ್ಯೂಟರ್ ಮನಿ ಕಟ್ಟಾಕತ್ತೀವಿ ಅಂದ್ರೆ ಸ್ವಲ್ಪ ಪಾಯ ತುಂಬ್ಕೋದ್ ಬರೋದು, ಇನ್ನು ಮೇಲೆ ಅದ ಡಿಸೈನ್ ಮಾಡೋದು, ಮನಿ ಕಟ್ಟೋದು ಚಂದಾಗಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ನಾಳೆ ಒಂದು ಕ್ಲಾಸ್ ಅಲ್ಲಿ ಕೂಡ ಇದರ ಒಂದು ಮುಂದಿನ ಕ್ಲಾಸಸ್ ಇರುತ್ತೆ, ದಯವಿಟ್ಟು ಸರಿಯಾಗಿ ಮ್ಯಾಮ್. ಸಂಡೇ ರಜಾ ಕೊಡೋಣವಾ? ಮತ್ತೆ ಎಲ್ಲರ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಣ ಪಾಪ. ಉಷಾ ಮೇಡಮ್, ಸಚಿನ್ ರಜೆ ಕೊಡೋಣವಾ? ಓಕೆ ಮ್ಯಾಮ್, ಥ್ಯಾಂಕ್ ಯು, ಧನ್ಯವಾದಗಳು.
ನಿಮಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಸಿಗೋಣ ಸೋಮವಾರ ಸಂಜೆ ರಾತ್ರಿ 8 ಗಂಟೆಗೆ. ಅಲ್ಲಿವರೆಗೂ ಹಬ್ಬ ಜೋರು ಮಾಡಿ, ಚೆನ್ನಾಗಿ ಮಾಡಿ, ಆರಾಮ್ ಸರಿ ಚೆನ್ನಾಗಿರಿ. ಓಕೆ, ಮತ್ತೆ ಸಿಗೋಣ ಒಂದು ನಾಳೆ ಕ್ಲಾಸಿಗೆ ಮತ್ತೆ ಸಿಗ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ನಮಸ್ಕಾರ.